ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಜುಲೈ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷದ ಚತುರ್ಥಿ. ವಿಶೇಷವಾಗಿ ಪೂರ್ವ ಪಾಲ್ಗುಣಿ ನಕ್ಷತ್ರ, ಪರಿಗ ಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಇವತ್ತಿನ ಶುಭ ಸುದ್ದಿ ಏನಂದ್ರೆ ಶುಕ್ರ ಮೂವ್ಮೆಂಟ್ ಆಗ್ಬಿಟ್ಟಿದ್ದಾನೆ ಮಿಥುನ ರಾಶಿಗೆ. ನೋಡಿ, ಆತ ಮೂವ್ ಆಗ್ತಿದ್ದಾಗಿಯೇ ಇವತ್ತು ಸಂಜೆ ವಿಶೇಷವಾಗಿ ಈ ಪುಣ್ಯಾತ್ಮ ಅಂಗಾರಕ ಕೇಂದ್ರಕ್ಕೆ ಬರ್ತಾನೆ, ಮಿಥುನಕ್ಕೆ ಮೂವ್ ಆಗ್ತಾನೆ. ಉಸಿರು ಬಂತು. ತನ್ನ ಮನೆಯಲ್ಲಿದ್ರೂ ಶುಕ್ರ ತಟಸ್ಥ ಆಗಿದ್ದ. ತನ್ನ ಮನೆಗೆ, ನಮ್ಮ ಮನೆಗೆ ನಾವೇನು ಮಾಡೋಲ್ಲ, ಮಾಡೋಣ ಬಿಡು, ನೋಡೋಣ ಬಿಡು, ಹೋಗೋಣ ಬಿಡು, ಆಗಲಿ ಬಿಡು, ಈ ರೀತಿ ಅನ್ಕೊಂಡು ಕೂತು ಬಿಟ್ಟಿರ್ತೇವೆ. ಅದರಲ್ಲೂ ಕುಜ ಬಂದು ದುರ್ಗೀಕಾರಕ, ಶಕ್ತಿಕಾರಕ, ರಕ್ತಕಾರಕ, ಯುದ್ಧಕಾರಕ, ಧೈರ್ಯಕಾರಕ, ಸ್ಥೈರ್ಯಕಾರಕ, ಪಿಂಡಕಾರಕ, ಅಂಡಾಣುಕಾರಕ. ಶುಕ್ರ ಬಂದು ವೀರ್ಯಾಣುಕಾರಕ. ಒಂಥರ ಗಂಜಲ 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 ಆಗಿತ್ತು. ಸೊ ದ್ಯಾಟ್ ಈಸ್ ಮೂವಿಂಗ್ ನಾವು. ವಿಶೇಷವಾಗಿ ಆ ಕುಜ ಬುಧನ್ ಮನೆಗೆ ಬರ್ತಿದ್ದಾನೆ, ಬಿಡುಗಡೆ ಆಗ್ತಿದ್ದಾನೆ. ಒಂಥರ ಎಲ್ಲರೂ ಕರೆಂಟ್ ಹತ್ರ ನಿಂತ್ಕೊಬಿಟ್ಟಿದ್ರಿ, ಫ್ರೀಸ್ ಆಗ್ಬಿಟ್ಟಿದ್ರಿ. ಏನು ಗುರುಗಳೇ, ನಮಗೆ ದಿಕ್ಕು ತೋಚುತ್ತಿಲ್ಲ. ಸೊ ಅಂತ ಒಂದು ಕುಜ ಬುಧನ ಮನೆಗೆ ಬಂದಿರೋದು ಫ್ಯಾಂಟಾಸ್ಟಿಕ್. ಬುಧನಿಗೂ ಅವನಿಗೂ ಆಗೋದಿಲ್ಲ ನಿಜವೇ, ಆದರೆ ಅಲ್ಲಿ ನೋಡಿ ಉತ್ತರ, ಹಸ್ತ, ಚಿತ್ತ ಈ ನಕ್ಷತ್ರಗಳ ಮೇಲೆ ಹೋಗ್ತಾನೆ. ಸೊ ದಟ್ ಈಸ್ ಅ ಗುಡ್ ಸೈನ್. ಉತ್ತರ ನಕ್ಷತ್ರ ಯಾರು? ಸೂರ್ಯನ ನಕ್ಷತ್ರ, ಶಿವನ ನಕ್ಷತ್ರ. ಸುಬ್ರಹ್ಮಣ್ಯ ತಂದೆ ನಕ್ಷತ್ರದಲ್ಲಿ ಹೋಗ್ತಿದ್ದಾನೆ. ತರ ಧೈರ್ಯ, ಸ್ಥೈರ್ಯ. ಅಪ್ಪನೇ ಇರ್ಬೇಕಾದ್ರೆ ನನಗೇನು ಅಪ್ಪನ ಅಂಶದಲ್ಲಿ ಇದ್ದಾನೆ. ನಂತರ ಹಸ್ತ ನಕ್ಷತ್ರ ಭಾವದಲ್ಲಿ ಬರ್ತಾನೆ, ಬ್ಯೂಟಿಫುಲ್. ಅಮ್ಮನ ನಕ್ಷತ್ರ, ಅಮ್ಮನ ತರ ಯೋಚನೆ ಮಾಡ್ತಾನೆ. ಚಿತ್ತ ನಕ್ಷತ್ರ ತನ್ನ ಸ್ವಂತ ಪ್ರಭಾವದ ಒಂದು ಭಾವದಲ್ಲಿ ಬರ್ತಾನೆ. ಸೊ ಕುಜನ ಈ ಒಂದು ಬದಲಾವಣೆ ಹೆಚ್ಚು ಕಡಿಮೆ ಒಂದು 45-48 ದಿನ ಕನ್ಯಾ ರಾಶಿಯಲ್ಲಿರುತ್ತದೆ. ಸೊ ಯಾವ ರಾಶಿಗೆ ಈ ಒಂದು ಕುಜನ ಬದಲಾವಣೆ ಒಳ್ಳೇದು ಮಾಡುತ್ತೆ ಅನ್ನೋದು ಕೂಡ ಇವತ್ತಿಂದ ತಿಳಿಸ್ತಾ ಬರ್ತಾನೆ. ಅತಿ ವಿಶೇಷವಾಗಿ ಕುಜನ ಬದಲಾವಣೆ ನೋಡಿ. ಕುಜ ಮಿಥುನಕ್ಕೆ ಬರ್ತಿದ್ದ, ಕನ್ಯಾಗ್ ಬರ್ತಿದ್ದಾಗಿಯೇ ಆ ಮನೆಯ ಅಧಿಪತಿ ಯಾರು ಅಂತ ನೋಡಿ, ಬುಧ. ಸೂರ್ಯನ ಜೊತೆ ಲಾಭಸ್ಥಾನದಲ್ಲಿ ಕುಜನಿಂದ ಇದ್ದಾನೆ. ಸೊ 100% ಮೇಷರಾಶಿಗೆ ಅನ್ ಬ್ಯೂಟಿಫುಲ್ ಜರ್ನಿ ವಿಲ್ ಸ್ಟಾರ್ಟ್. ಎಷ್ಟು ದಿನ ನೋಡಿ, ನನಗಾದ್ರೂ ಬಲ ಇರಬೇಕು, ಇಲ್ಲ ನನ್ನ ಜೊತೆಲಿರೋರ್ಗಾದ್ರೂ ಬಲ ಇರಬೇಕು. ಎರಡರಲ್ಲಿ ಒಂದು. ಐದರ ಕಿಂಗ್ ಹ್ಯಾಸ್ ಟು ಬಿ ಎ ಗುಡ್ ಕಿಂಗ್, ಸ್ಟ್ರೆಂಥನ್ಡ್ ಕಿಂಗ್. ತಾನು ಡಿಸಿಷನ್ ಮಾಡಿ, ತಾನು ನಡೀರೋ, ಇದು ಮಾಡ್ರೋ. ನಮ್ಮವ್ರೇನು ಮಾಡ್ತಿಲ್ಲ, ನಡೆಸುವಂತ ಲೀಡರ್ಗೆ ಆ ಶಕ್ತಿ ಇರಬೇಕು, ಮುಂದಕ್ಕೆ ನಿಂತ್ಕೋಬೇಕು, ಎಸ್ ನಡೆಸ್ಬೇಕು, ಆಗಿಸ್ಬೇಕು. ಬಟ್ ಎಲ್ಲೋ ದ ಕಿಂಗ್ ಇಟ್ ಸೆಲ್ಫ್ ಬಲ ಇಲ್ಲ. ನಮ್ಮವ್ರಿಗೆಲ್ಲ ಬುದ್ಧಿವಂತರು, ನಮ್ಮ ಸುತ್ತಮುತ್ತಲು ಇರೋರು ಶಕ್ತಿವಂತರು, ಬಟ್ ಅವ್ರಿಗೆ ಕಾಯ್ತಾ ಕೂತಿದ್ದಾರೆ. ನಮ್ಮ ಲೀಡರ್ ಏನ್ ಮಾಡ್ತಾರೆ? ನಮ್ಮ ಲೀಡರ್ ನಮಗ್ ನಿಂತ್ಕೋತಾನ, ಧೈರ್ಯ ತುಂಬಿಸ್ತಾನ, ಸ್ಥೈರ್ಯ ತುಂಬಿಸ್ತಾನ, ಈ ರೀತಿ ಭಾವದಲ್ಲಿ ಎಲ್ಲರೂ ನೋಡ್ತಿದ್ದಾರೆ. ಬಟ್ ನಾವೇ ನಿರ್ಧಾರ ತಗೋತಿಲ್ಲ, ನಾವೇ ಮುಂದಕ್ಕೆ ಹೋಗ್ತಿಲ್ಲ, ಯುದ್ಧಕ್ಕೆ ಸಿದ್ಧ ಇಲ್ಲ, ಧೈರ್ಯ ಇಲ್ಲ, ಪುಕ್ಲ ಈ ಇರೋ ಅಂತ ಏನೇನೋ ಹುಚ್ಚುಚ್ಚಾಟಿಕೆ, ಏನೇನೋ ಮಾತುಗಳು ಎಲ್ಲ ಒಂಥರ ತಟಸ್ಥ ಆಗ್ಬಿಟ್ಟಿತ್ತು. ಮುಖ್ಯವಾಗಿ ಮೇಷ ಲಗ್ನದವರಿಗೆ ದಿಗ್ಬಂಧನ ಆಗ್ಬಿಟ್ಟಿತ್ತು. ಈಗ ನಡೆಯುತ್ತೆ ನೋಡಿ ಆಟ, ಓಟ. ಬ್ಯೂಟಿಫುಲ್. ಶುಕ್ರ 3ನೇ ಮನೇಲಿ ಬರೋದು ಒಂದು ಒಳ್ಳೆ ಒಂದು ಶಕ್ತಿ. ಅವನು 6, 7, 10ನೇ ಮನೆಗೆ ಬಂದಾಗ ತೊಂದರೆ. ಕುಜನಾದವನು 6ನೇ ಮನೇಲಿದ್ದಾಗ ತ್ರಿವಿಕ್ರಮ, ಅಬ್ಬ ರಾಮಚಂದ್ರ, ತಡೆಯೋರಿಲ್ಲ. ನಿಮ್ಮನ್ನು ನೋಡ್ತಾನೆ, ನಿಮ್ಮ ಭಾಗ್ಯವನ್ನ ನೋಡ್ತಾನೆ. ಮೇಷರಾಶಿಗೆ ಯಾವ ಮನೆ? ಗುರುವಿನ ಮನೆ. ಆ ಭಾಗ್ಯವನ್ನ ಯಾರು ನೋಡ್ತಿದ್ದಾರೆ? ಗುರು. ಗುರುವಿನ ಜೊತೆ ಯಾರಿದ್ದಾರೆ? ಶುಕ್ರ.
ಕೇಂದ್ರದಲ್ಲಿ ಯಾರಿದ್ದಾರೆ? ಸೂರ್ಯ. ನಿಮಗ್ ತೊಂದರೆ ಮಾಡುವಂತ ಬುಧ ಹೇಗಿದ್ದಾನೆ? ವಾಕರವಾಗಿ ಬಿದ್ದ್ಬಿಟ್ಟಿದ್ದಾನೆ. ಸೂಪರ್. ಅವರವರೇ ಏನೇನೋ ಮಾಡ್ಕೊಂಡು ಸಿಕ್ಕಾಕೋತಾರೆ. ದಂಡಯಾತ್ರೆಯ ಸಮಯ ಬಂದಿದೆ. ಭಾಗ್ಯೋದಯಂ. ಮೇಷರಾಶಿಗೆ ಒಂದು ಇಂಕ್ರಿಮೆಂಟ್ ಆದ್ರೂ ಸಿಗುತ್ತೆ, ಒಂದು ಪೊಸಿಷನ್ ಟ್ರಾನ್ಸ್ಫರಬಲ್. ಸ್ಟ್ರೆಸ್ ಇಂದ, ಟೆನ್ಷನ್ ಇಂದ ಹೊರಗಡೆ ಬರೋದಕ್ಕೆ ಆಟೋಮ್ಯಾಟಿಕಲಿ ಯಾರೋ ಜೊತೆಲಿ ಬರ್ತಾರೆ. ಹೌದು, ಗುರುಬಲ ಇಲ್ಲದೆ ಇರ್ಬೋದು, ಆದ್ರೆ ನಿಮ್ಮ ಭಾಗ್ಯವನ್ನು ನೋಡ್ತಿದ್ದಾನಲ್ವಾ. ಸಪ್ತಮಾಧಿಪತಿ, ಧನಾಧಿಪತಿ, ಭೋಗಾಧಿಪತಿ, ಲಕ್ಷ್ಮೀಕಾರಕತ್ವ ಶುಕ್ರ. ನೆನಪಿಟ್ಕೊಳ್ಳಿ, ಆ ಲಕ್ಷ್ಮಿ ಗುರುವಿನ ಜೊತೆ ಸೇರಿ ಶುಕ್ರಾಚಾರ್ಯರು, ಬೃಹಸ್ಪತಾಚಾರ್ಯರು ಇಬ್ಬರೂ ಸೇರಿಕೊಂಡು ನಿಮ್ಮ ಭಾಗ್ಯಸ್ಥಾನವನ್ನ ನೋಡುತ್ತಿದ್ದಾರೆ. ಸೂಪರ್. ಆ ಮನೆಯನ್ನ ಕುಜ ಕೂಡ 6ನೇ ಮನೆಯಿಂದ ಬುದ್ಧಿವಂತ ರಾಶಿ. ಕನ್ಯಾ ರಾಶಿ ಬುದ್ಧಿವಂತ ರಾಶಿ, ಲೆಕ್ಕಾಚಾರದ ರಾಶಿ, ಯೋಚನೆ ಮಾಡುವ ರಾಶಿ. ಆ ಮನೆಯಿಂದ ನೋಡುತ್ತಿದ್ದಾನೆ ಕುಜ. ಪ್ಲಸ್ ಅಲ್ಲಿಂದ ಎಳ್ಕೊಂಡು ಗುರು ಶುಕ್ರ ನಿಮ್ಮ ಲಾಭವನ್ನ ನೋಡ್ತಿದ್ದಾರೆ. ಅಲ್ಲಿ ಯಾರಿದ್ದಾರೆ? ರಾಹು. ಶುಕ್ರ ರಾಹು ಸೇರಿದ್ರೆ ಮಹಾಲಕ್ಷ್ಮಿ ಯೋಗ, ಚಪ್ಪರ್ ಪಾಡಿಕೆ. ಅಧಿಕಾರವಿಲ್ಲದವನಿಗೆ ಅಧಿಕಾರ ಯೋಗ, ಅದೃಷ್ಟ ಯೋಗ. ಲಾಟ್ರಿ ಹೊಡಿತಂತೂ ಅವನಿಗೆ ಅಂತ ಮಾತಾಡ್ತಿರ್ತವೆ. ಯಾರೋ ಒಂದು ಸೀರಿಯಲ್ ಅಲ್ಲಿ ಒಂದು 500 ರೂಪಾಯಿ ಕೆಲಸ ಮಾಡ್ತಿದ್ದ ಕಣ, ಅವ್ನು ನೋಡೋ ಏನೋ ಹಿಂಗಾಗ್ಬಿಟ್ಟ ಹೀಗಾಗ್ಬಿಟ್ಟ. ಕೆಲವು ನಟರುಗಳ ಬಗ್ಗೆ, ಹೀರೋಗಳ ಬಗ್ಗೆ, ಹೀರೋಯಿನ್ಸ್ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಿ. ಎಷ್ಟು ದೊಡ್ಡ ಕಾರು, ಏನೋ ಅದು ಆನತಕ್ಕಂಥದ್ದು. 1 ಕೋಟಿ ಕಾರಂತೆ. ಸೀರಿಯಲ್ ಅಲ್ಲಿ 500 ರೂಪಾಯಿ ನಟನೆ ಮಾಡ್ತಿದ್ದವರು ಈ ರೀತಿ ಚಪ್ಪರ್ ಬಾಡಿಕೆ. ನಾವು ನೋಡಿಲ್ವಾ ನಮ್ ರವಿಶಂಕರ್ ಗುರುಜಿನ? ಅವ್ನು ಹೆಂಗಿದ ಗೊತ್ತಾ? ಶುಕ್ರ ರಾಹುವೆ ನನ್ನ ಜಾತಕದಲ್ಲಿದೆ ಅಂತ. ಶುಕ್ರ ರಾಹು ಸಮ್ಮಿಳಿತ ಈಗ ನಿಮ್ಮ ಲಾಭಸ್ಥಾನವನ್ನು ನೋಡ್ತಾನೆ. ಮೇಷಕ್ಕೆ ಗುರುವಿನ ಜೊತೆ ಹೇಳ್ಕೊಂಡು ನೋಡ್ತಾನೆ. ವಾವ್. ಸೂರ್ಯ ನೋಡಿ ನಿಮ್ಮ ದಶಮ ಸ್ಥಾನವನ್ನ ನೋಡ್ತಾನೆ. ಸೊ ನಿಮಗಿರೋ ಶತ್ರುಗಳು ಕಡಿಮೆ ಆಗ್ತಾರೆ. ಅವ್ರೇನು ಮಾಡಕ್ಕಾಗಲ್ಲ, ಸ್ತಂಭೀಭೂತರಾಗ್ತಾರೆ. ಗುರುವಿನ ಜೊತೆ ಶುಕ್ರ. ಅವನ್ ನೋಡಿ ಕುಜನ್ ನಕ್ಷತ್ರದಲ್ಲಿ ಮೂವ್ ಆಗಿರೋದು. ಕುಜ ನೋಡಿ ವಿಶೇಷವಾಗಿ ಸೂರ್ಯ ನಕ್ಷತ್ರದಲ್ಲಿ ಮೂವ್ ಆಗಿರೋದು. ಕುಜ ಸೂರ್ಯ ಎಲ್ಲಿದ್ದಾನೆ? ಕೇಂದ್ರದಲ್ಲಿದ್ದಾನೆ. ಬ್ಯೂಟಿಫುಲಿ ಸೆಟ್ಟಿಂಗ್. ಶನಿ ಎಲ್ಲಿದ್ದಾನೆ? ನಿಮ್ ಶತ್ರುಕಾರಕ. 12ನೇ ಮನೆ ಅನ್ಕೊಂಡಿದ್ರಿ, ವಕ್ರ ಆಗ್ಬಿಟ್ಟಿದ್ದಾನೆ. ಸೊ ಈ ಒಂದು 45-48 ದಿನ ದಂಡಯಾತ್ರೆ ಮಾಡಿ ಮಕ್ಕಳೇ. ಭಾಗ್ಯೋದಯ ನೀವು ಕೇಳದಿದ್ರು ನಿಮಗೆ ನಿಮ್ಮ ಆತ್ಮೀಯರು, ಪರಿಚಯಸ್ಥರು, ಇನ್ನೊಬ್ಬರು ಅನ್ನತಕ್ಕಂಥದ್ದು ಬಂದು ನಿಮ್ ಸಹಾಯಕ್ಕೆ ನಿಲ್ಲತಕ್ಕಂಥದ್ದು ಆಗುತ್ತದೆ, ಬರುತ್ತದೆ. ಮೇಷರಾಶಿಗೆ ಕಲಾಂ ಇದರಲ್ಲಿದ್ದೀರಾ. ದೊಡ್ಡ ದೊಡ್ಡ ಮಾಲ್ಸು, ಥಿಯೇಟರ್ಸು, ಕ್ಲಬ್ಸು, ವಿದ್ಯಾಸಂಸ್ಥೆ, ಎಜುಕೇಶನ್ ಸಂಸ್ಥೆ, ಸ್ಪೋರ್ಟ್ಸ್ ಸಂಸ್ಥೆ, ಎಂಟರ್ಟೈನ್ಮೆಂಟ್ ಸಂಸ್ಥೆ, ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ, ರಿಯಲ್ ಎಸ್ಟೇಟ್ಗಳು, ಪ್ರಾಪರ್ಟಿ, ಇದು ಆರ್ಕಿಟೆಕ್ಟ್ಸು, ಇಂಟೀರಿಯರ್ ಡಿಸೈನರ್ಸು, ಸ್ಟ್ರಕ್ಚರಲ್ ಇಂಜಿನಿಯರ್ಸು, ಟೆಕ್ನಿಕಲ್ ಲೈನ್, ಕಂಪ್ಯೂಟರ್ ಲೈನ್, ಸಾಫ್ಟ್ವೇರ್ ಲೈನ್, ಮ್ಯಾನೇಜ್ಮೆಂಟ್ ಲೈನ್, ಫೈನಾನ್ಸ್ ಲೈನ್. ವಾವ್. ಗೌರ್ಮೆಂಟ್ ಮಟ್ಟದ ಗುತ್ತಿಗೆಗಳು, ಗೌರ್ಮೆಂಟ್ ಮಟ್ಟದ ವ್ಯವಹಾರಗಳು. ನಿಮ್ಗೊಂಥರ ಈ ಕುಜನ ಈ ಒಂದು ದಿಗ್ಬಂಧನ ಏನಾಗಿತ್ತಲ್ವಾ, ಈಸ್ ರಿಲೀಸಿಂಗ್. ಫ್ಯಾಂಟಾಸ್ಟಿಕ್ ಬಾಸ್ಕೆಟ್ ಈಗ ನಿಮಗೆ ಆರಂಭ ಆಗತಕ್ಕಂಥದ್ದು ಆಗುತ್ತದೆ. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, ಆತಂಕ ಪಡಬೇಡಿ, ದಾರಿ ಆಗುತ್ತದೆ. ಯಾಕಂದ್ರೆ ನನಗೀಗ ದಾರಿ ನಾನು ಮಾಡೋಣ ಅಂದ್ರೆ ನನಗೆ ಬಲನೇ ಎಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ. ಈ ಹನುಮಂತನ ಕಟ್ಟಾಕದಾರಿ. ಆ ರಾವಣನ ತುಂಬಿದ ಸಭೆಯಲ್ಲಿ, ಹಾಗೆ ಆ ಬ್ರಹ್ಮಶಾಪ, ಆ ಒಂದು ಋಷಿಮುನಿಗಳ ಶಾಪ ಹನುಮರಿಗೆ, ತಾನಾಗಿ ಇನ್ನೊಬ್ಬರು ಬಲ ಹೇಳುವವರೆಗೂ ಹನುಮರಿಗೆ ಗೊತ್ತಾಗಬಾರ್ದು ಅಂತ. ಸೊ ನಿಮ್ಮನ್ನ ಹಿಂಗ್ ಕುಂದಿರ್ಸಿತ್ತಲ್ಲ, ಈಗ ಹೇಳ್ತಿದ್ದ ನೋಡಿ, ನಾನು ನಿಮ್ಮ ಬಲವನ್ನ. ಗೆಟ್ ರೆಡಿ ಮಕ್ಕಳೇ. ಎಸ್. ಅದರಲ್ಲೂ 15ನೇ ತಾರೀಕಿನ ಮೇಲೆ ಮುಂದಿನ ತಿಂಗಳು ಸೂರ್ಯನ ಪಥ ಸಂಚಲನ ನಡೆಯುತ್ತೆ ಸಿಂಹಕ್ಕೆ. ಹಬ್ಬ ಅದು ಹಬ್ಬ, ನಿಜವಾದ ಹಬ್ಬ. ಸೊ ಶತ್ರುಗಳು ತಕತೆ ಅಂತಾರೆ, ಏನ್ ಮಾಡಕ್ಕಾಗಲ್ಲ ಅವರು ನಿಮ್ಮ ಹತ್ರ. ನಿಮ್ಮ ನಾಲೆಜ್, ನಿಮ್ಮ ಯೋಚನೆ, ನಿಮ್ಮ ಚಿಂತನೆ ಮಾಡ್ಲಿ. ಅವ್ರೆಲ್ಲರಿಗೂ ಮಾಡ್ತಾರೋ ಮಾಡ್ಲಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ನಿಮ್ ಯೋಗ್ಯತೆಗೆ ಮೀರಿ 1 ರೂಪಾಯಿ ಹೆಚ್ಚು ಸಿಗೋಲ್ಲ, ನಿಮ್ ಯೋಗ್ಯತೆಗೆ ಮೀರಿ 1 ರೂಪಾಯಿ ಕಡಿಮೆ ನಿಮ್ಗೆ ಸಿಗೋಲ್ಲ. ಇಟ್ಸ್ ಆಲ್ರೆಡಿ ಡಿಸೈನ್ಡ್. ಇಟ್ಸ್ ಆಲ್ರೆಡಿ. ಅದನ್ನು ಹೇಳ್ತಿರ್ತಾನೆ,
ಏನೇ ಆಗಬೇಕು ಅಂದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ಶಕ್ತಿ ಇರ್ಬೋದು, ಬುದ್ಧಿ ಇರ್ಬೋದು, ಧನಬಲ, ಅಧಿಕಾರ ಬಲ ಯಾವುದಿದ್ದರೂ ಒಂದು ಗುಲಗಂಜಿ ತೂಕದಷ್ಟಾದರೂ ದೈವ ಬಲವಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ, ಕದಲ್ಸೋಕ್ಕಾಗಲ್ಲ. ಅನ್ಯಥಾ ಶರಣಂ ನಾಸ್ತಿ, ಸರೆಂಡರ್ ಅಂತ ಹೇಳ್ತಾರೆ. ಸರೆಂಡರ್, ಶರಣಾಗತಿ. ನೋಡಿ ಅಲ್ಲಿ ನಡೆಯತಕ್ಕಂಥ ಭಾವ ಬ್ಯೂಟಿಫುಲ್, ಅದ್ಭುತ ಬಲವಾಗಿ ನಿಂತು ಬಿಡುತ್ತೆ. ಅದು ಬರಬೇಕು. ನಮ್ಮ ಹತ್ರ ಎಷ್ಟೇ ಶಕ್ತಿ ಇರ್ಬೋದು, ದೈವಾನುಗ್ರಹ ಇಲ್ಲದೆ ಕದಲಲ್ಲ. ಅಂತ ದೈವಾನುಗ್ರಹ ಗುರು ಭಾಗ್ಯಸ್ಥಾನವನ್ನ ಶುಕ್ರನ ಜೊತೆಲಿ ಹಾಗೂ ನಿಮ್ಮ ಲಾಭಸ್ಥಾನವನ್ನ ರಾಹು ಮೇಲೆ ನೋಡ್ತಿದ್ದಾನೆ. ಆ ರಾಹು ಗುರು ಸಾರದಲ್ಲಿ. ಇಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಶುಕ್ರ ಗುರು 3ನೇ ಮನೆಯಲ್ಲಿ, ಆ ಗುರು ಯಾವ ಸಾರದಲ್ಲಿ? ರಾಹು ಸಾರದಲ್ಲಿ. ಧೈರ್ಯ, ಸಾಹಸೆ ಲಕ್ಷ್ಮಿ. ಶುಕ್ರ ಯಾವ ಸಾರದಲ್ಲಿ? ಕುಜನ್ ಸಾರದಲ್ಲಿ. ಕುಜರಾಹು ಸಂಧಿತರ. ನಿಮ್ಮನ್ನು ತಡೆಯೋರು ಉಂಟಾ? ಈ ಶಕ್ತಿಯನ್ನ, ಬಲವನ್ನ, ಅಧಿಕಾರವನ್ನ ಅಂಥದೊಂದು ಸ್ಥಾಯಿಗೆ ಕರೆದುಕೊಂಡು ಬಂದು ನಿಲ್ಲಿಸ್ತಕ್ಕಂಥ ಭಾವವಾಗುತ್ತದೆ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಸೊ ಡೋಂಟ್ ವರಿ. ವಿಶೇಷ ಬಲ, ವಿಶೇಷ ಅಧಿಕಾರ ಬರತಕ್ಕಂಥ ಸಮಯ ಸದುಪಯೋಗ ಪಡಿಸ್ಕೊಳ್ಳಿ. ನಿಧಾನ ಮಾಡಿ. ಕುಜ ಬುಧನ ಮನೆಯಲ್ಲಿದ್ದು, ಬುಧ ಸ್ವಲ್ಪ ವಕ್ರ ಇರೋದ್ರಿಂದ ಅವನ್ ಬಿಟ್ಟು ಯಾಕಂದ್ರೆ ಇಷ್ಟು ದಿನ ಸ್ತಂಭೀಭೂತ ಆಗಿದ್ರಲ್ವ, ದಿಢೀರಂತ ತಟ್ಟೆಯಲ್ಲಿರೋದು ತಿನ್ನೋಕೆ ಹೋದ್ರೆ ಅಜೀರ್ಣ ಆಗ್ಬಿಡುತ್ತೆ. ಸ್ವಲ್ಪ ಇಷ್ಟು ದಿನ ಜ್ವರ ಬಂದು ಮಲಗ್ಬಿಟ್ಟಿದ್ರಲ್ವ, ಡಾಕ್ಟರ್ ಏನ್ ಹೇಳ್ತಾರೆ? ಗಂಜಿಯಿಂದ ಸ್ಟಾರ್ಟ್ ಮಾಡಿ. ಒಂದು ಮೂಸಂಬಿ ಜ್ಯೂಸ್ ಕೊಡಿ, ಒಂದು ORS ಕೊಡಿ, ಒಂದು ಮಜ್ಜಿಗೆ ಅನ್ನ ಕೊಡಿ, ಒಂದು ತಿಳಿ ಅನ್ನ ತಿನ್ನಿ ಅಂತ. ಸಿಗ್ಬಿಡ್ತು ಅಂತ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಕೆ ಹೋಗ್ಬೇಡಿ. ಈಗ ತಾನೇ ಜ್ವರದಿಂದ ಹೊರಗಡೆ ಬಂದಿದ್ದೀರ, ಟೈಫಾಯ್ಡ್ ಇಂದ, ಒಂದು ವೈರಲ್ ಫೀವರ್ ಇಂದ ಅನ್ನತಕ್ಕಂಥದ್ದು. ವೈರಲ್ ಫೀವರೇ ಅದು. ಖಂಡಿತ ಮೇಷರಾಶಿ, ಮೇಷ ಲಗ್ನದವ್ರಿಗೆ ಒಂದ್ ಸ್ವಲ್ಪ ಆರೋಗ್ಯಗಳು, ಇನ್ನೊಂದು ನಿಮ್ಮನ್ನ ಯಾರು ಚಿತ್ ಮಾಡಕ್ ನೋಡಿಲ್ಲ. ನಿಮ್ ಸಹಾಯ ತಗೊಂಡವನು, ನಿಮ್ ಅನ್ನ ತಿಂದವನು, ನಿಮ್ ನೆರಳು ತಗೊಂಡವನು, ನೀವು ದಂಡನಾಯಕರಿ, ದಳಪತಿರಿ. ನೀವು ಯಾರು ಹೇಳ್ದವ್ರು ನಿಮ್ಮನ್ನ ನೀವು ಕಡಿಮೆ ಇದು ಶಕ್ತಿಯಾಗಿ ತಿಳ್ಕೊಬಿಡಿ. ನಾನು ಯಾವಾಗ್ಲೂ ಹೇಳೋದಾದ್ರೆ ನಿಮ್ ಶಕ್ತಿನ ತಿಳ್ಕೊಳ್ಳಿ. ಆ ಶಕ್ತಿಯನ್ನ, ನಿಮಗಿರೋ ಆ ಅಪಾರವಾದ ಶಕ್ತಿಯನ್ನ ತಗೊಂಡೋಗ್ಬಿಟ್ಟು ಬಂಡೆ ಹೊಡಿಬೇಕು, ಮೈನಿಂಗ್ ಮಾಡ್ಬೇಕು. ಮಿಲಿಟರಿ ಆಫೀಸರ್, ಡಿಫೆನ್ಸ್ ಆಫೀಸರ್, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ಇದು ಯಾರ್ಯಾರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಸುಮ್ನೆ ಅಲ್ಲ. ಸುಮ್ಮನೆ ಇದನ್ನ ಗೊತ್ತಾಗದೆ ಏನನ್ನೋ ಮಾಡಕ್ ಹೋಗ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರಬೇಕು. ನಿಮ್ಮ ಬಲವನ್ನು ಅದಕ್ಕೆ ಆಗಾಗ ಹೇಳ್ತಿರ್ತೇನೆ ನಾನು. ಮಿನಿಮಮ್ ನೀವು ಒಬ್ಬ ಸರ್ಜನ್, ನೀವು ಇಲ್ಲ ಪೊಲೀಸ್ ಆಫೀಸರ್, ಎಲ್ಲ ಮಿನಿಮಮ್ ನೀವು ಬಂದು ಶಸ್ತ್ರಗಳನ್ನ ಕಲಿಸ್ತಕ್ಕಂಥ, ಇಲ್ಲ ಸ್ಪೋರ್ಟ್ಸು ಆಟಗಳನ್ನ ಕಲಿಸ್ತಕ್ಕಂಥದ್ದಾದ್ರೂ ಕೋಚ್ ಆಗ್ಬೇಕು. ಸಾಮಾನ್ಯದವ್ರಲ್ಲ ನೀವು, ಮೇಷ ಲಗ್ನದವರು. ನಿಮ್ಮ ಗತ್ತು ನಿಮ್ಗೊಂದು ಗೊತ್ತಾ, ನೀವು ಒಂಥರ ಆಕರ್ಷಣೆ. ನೀವು ಕರೆಕ್ಟಾಗಿ ಹೇಳಿ. ನಿಮ್ಮ ಮನೆಯಲ್ಲಿ ಮೇಷ ಲಗ್ನದವರಿದ್ದರೆ, ಮಿನಿಮಮ್ ಮೇಷ ಲಗ್ನ, ಮೇಷರಾಶಿ 70%, ಮೇಷ ಲಗ್ನ ಪೂರ್ಣ ಅಂತ ಹೇಳ್ತೀವಿ. ನೋಡ್ತಾರೆ. ನನ್ನ ಮನೇಲಿ ನನ್ನ ಸೊಸೆ ಇದೆ, ಹೇಗಿದೆ ಗೊತ್ತಾ, ಒಂಥರ ಗಾಂಭೀರ್ಯ ಪುಟ್ಟಿ. ಯಾವಾಗ್ಲೂ ಹೇಳ್ತಿರ್ತೇನೆ ನನ್ನ ತಂಗಿ ಹತ್ರ, ಬಿಟ್ರೆ ಇವಳು ದಂಡಯಾತ್ರೆನೇ ಕಣೋ, ಏನೋ ನಾನು ಬಿದ್ಬಿಟ್ಟಿದ್ದೀನ, ಸೀದಾ ಮಗು ತರಂಗ್ ಎದ್ಬರ್ಸಿ ಕುಂದಿರ್ಸಿ, ಏನ್ ನೀನು ಇಷ್ಟಕ್ಕೂ ಅಳ್ತೀಯ ನೀನು ಅಂತ ಕುಂದಿರ್ಸಿ ನೀಟಾಗಿ ಬೈಕಲ್ಲಿ ನನ್ನ ಕುಂದಿರ್ಸ್ಕೊಂಡು ಅಂತ ಹೋಗ್ತಾಳೋ, ಎಲ್ಲ ಹಾಕೊಂಡು ಒಳ್ಳೆ ಬಲಭೀಮನ್ ತರ ಕಣೋ ಇವಳು ಅಂತ. ಬಲಭೀಮನೇ ಅವಳು. ನನ್ ಪುಟ್ಟಿನ ಹೇಳ್ತಿರ್ತೀನಿ, ನೀನ್ ಬೇರೆ ಕಣೋ ನೀನು ಅಂತ ಹೇಳ್ಬಿಟ್ಟು ಅವಳು. ನಾನು ನೋಡಿದ್ರೆ ನನ್ಗೊಂಥರ ಗಾಂಭೀರ್ಯ, ನನ್ಗೊಂಥರ ಧೈರ್ಯನೇ ಆ ಮಗು ತರ. ಅವಳ ಪಕ್ಕದಲ್ಲಿ ಕುತ್ಕೊಂಡ್ರೆ ನನಗೊಂಥರ ಯೋಚನೆ ಮಾಡ್ಬೇಡಮ್ಮ, 10ಕ್ಕೆ ಒಂದೇ ಮಾತು, 8ಗೆ ಯೋಚನೆ ಅಲ್ಲಮ್ಮ ಅಮ್ಮ. ಅವ್ರಮ್ಮನ್ಗೆ ಹೇಳೋದು, ಹೇಳುಮಮ್ಮ ನೀನ್ ಸ್ವಲ್ಪ, ಯಾವಾಗ ಹೇಳಿದ್ರು ಅಂತ ಭಯ ಪಡ್ತಾಳೆ ಅಮ್ಮ ಅಂತ ಹೇಳ್ಬಿಟ್ಟು. ಮೇಷ ಲಗ್ನ ಪುಟಾಣಿಗೆ ಅಬ್ಬಬ್ಬಾ ಹೇಳ್ತಿರ್ತಾನೆ, ನನ್ನ ಕೈ ಕೊಟ್ಬಿಡೋ ಈ ರಾಕ್ಷಸಿನ ನಾನು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗ್ತೀನಿ, ನನಗೆ ಕೊಟ್ಬಿಡು, ನಿನ್ಗೆ ಬಿಟ್ಬಿಟ್ಟಿದ್ದಾಳೆ ನನ್ನ ತಂಗಿ. ನಿಂದೆ ಹಣ, ನಿನ್ ಮಗು ಹಣ ಆಯ್ತು, ಏನ್ ಬೇಕಾದ್ರು ಮಾಡಿ. ಇನ್ನೂ ಅವಳ ಅಕ್ಕ ಇದ್ದಾಳೆ, ಪಿಚ್ಕು ಅವಳು. ತುಲಾ ಲಗ್ನ, ಎಲ್ಲದಕ್ಕೂ ಅಂತ ಬೇಗ ಗಾಬರಿ ಬಿದ್ದ್ಬಿಡ್ತಾಳೆ. ಒಂಚೂರು ನೋವಾಗಿದ್ದೆ ತಲೆ ಸುತ್ತ ಬಿದ್ದ್ಬಿಟ್ಟಿದ್ದಾಳೆ. ಒಂದ್ ಸ್ಟೆಪ್ ಇಂದ ಜಾರಿದ ತಕ್ಷಣ ನಮ್ಮನ್ನೆಲ್ಲ ಗಾಬರಿ ಹಿಡಿಸ್ಬಿಟ್ಟಿದ್ದಾಳೆ. ಇದು ಏನಮ್ಮ ಇದು ಅಂತ. ಮೇಷ ಲಗ್ನಪ್ಪ,
ನನ್ನ ಅನುಭವದಿಂದ ಹೇಳ್ತೀನಿ, 32 ವರ್ಷಗಳ ಅನುಭವ. ಯು ಆರ್ ಕಟ್ಟಪ್ಪನೇ, ಕಟ್ಟಾರಿನೇ ನೀವು. ಓ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹುಟ್ಟಿರೋದು ಮೇಷ ಲಗ್ನ. ಸುಭಾಷ್ ಚಂದ್ರ ಬೋಸ್ ರೋಮಗಳು ನಿಲ್ಲುತ್ತಲ್ವಾ, ಮೇಷ ಲಗ್ನವೇ. ಅರೇ, ನಮ್ಮ ಮಂಡ್ಯದ ಗಂಡು ಅಂಬರೀಷು ಮೇಷದ ಲಗ್ನವೇ. ಗುರು ಅವರಿಗೆ ಮೇಷದಲ್ಲಿ ಬೇರೆ, ಅದಕ್ಕೆ ಆ ಜನಾನುರಾಗ, ಆ ಮಾತು ಹೃದಯವಂತಿಕೆಯ ಮಾತು, ಹೊರಗಡೆ ಒಂದು ಒಳಗಡೆ ಒಂದು, ಆ ನೆನಪಿನ ಶಕ್ತಿ, ಅಗಾಧ ಶಕ್ತಿ. ಬುಧ 6ನೇ ಮನೆಯವನಲ್ವಪ್ಪ, ಗುರು 12ನೇ ಮನೆಯವನು. ಯಾವಾಗ್ಲೂ ಜನಗಳಿಗೆ ಸಂಬಂಧಪಟ್ಟಂತದ್ದು ಯೋಚನೆ ಮಾಡೋರು. ಅವ್ರು ಎಷ್ಟು ಕೆಲಸ ಮಾಡಿದಾರೆ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹೇಳ್ಕೊಂಡಿಲ್ಲ ಮನುಷ್ಯ. ನಮ್ ಕೆಲಸ ಮಾತಾಡ್ಬೇಕು ಬಿಡ್ರಿ ಅಂತ ನೇರವಾಗಿ ಹೇಳ್ತಕ್ಕಂಥ ಒಂದು ಭಾವ. ಆ ಪುಣ್ಯಾತ್ಮ ಯಾವಾಗ್ಲೂ ನೋಡಿ. ಆಗಾಗ ಕೆಲವರು ಹೇಳ್ತಿರ್ತಾರೆ, ಯಾರೋ ಭಗವಂತನನ್ನ ಕೇಳಿದ್ರಂತೆ, ನನ್ನನ್ನ ಲೋಕ ತೀರ್ಕೊಂಡ್ಮೇಲೆ ಮರ್ತೋಗುತ್ತಲ್ಲ ಅಂತ. ಎಲ್ಲಿಯವರೆಗೂ ನಿನ್ನನ್ನ ನೆನೆಸ್ಕೋತಿರ್ತಾರೋ ನೀನ್ ಇನ್ನೂ ಜೀವಂತ ಇದ್ದೀಯ ಲೋಕದಲ್ಲಿ ಅಂತ ಬ್ರಹ್ಮದೇವ ಕೊಟ್ಟಂತ ವರವಂತೆ. ನಾವು ಯಾರನ್ನಾದ್ರೂ ಪುಣ್ಯಾತ್ಮರನ್ನ ನೆನೆಸ್ಕೋತೇವೆ, ಸಿದ್ಧಗಂಗಾ ಮಹಾಸ್ವಾಮಿಗಳು, ಈ ರೀತಿ ಅಂಬರೀಷು, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಕೆಲವರು ರಮಣ ಮಹರ್ಷಿಗಳು, ಚಂದ್ರಶೇಖರ ಭಾರತಿ ತೀರ್ಥ ಮಹಾಸ್ವಾಮಿಗಳು ಇದ್ದಾರೆ. ಸೊ ನಾವು ಅವ್ರ ಬಗ್ಗೆ ಮಾತಾಡ್ತಿದ್ದೇವೆ ಅಂದ್ರೆ ಅವ್ರು ಇನ್ನೂ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಅರ್ಥ. ಯಾರ ಬಗ್ಗೆ ನಾವು ಮಾತಾಡ್ತಿಲ್ವೋ ಅವ್ರಿನ್ನೂ ಇಲ್ಲ ಅಂತ ಅರ್ಥ. ಅವ್ರಿನ್ನೂ ಭೂಮಿ ಮೇಲೆ ಓಡಾಡ್ತಿದ್ದಾರೆ ಅಂತ ಅರ್ಥ. ನಮ್ಮ ಅಜ್ಜಿ ಬಗ್ಗೆ, ತಾತನ ಬಗ್ಗೆ, ಅಮ್ಮನ ಬಗ್ಗೆ, ಅಪ್ಪನ ಬಗ್ಗೆ ಹಾಗಾಗಿ ಮಾತಾಡ್ತಿದ್ದೇವೆ ಅಂದ್ರೆ ಅವ್ರಿನ್ನೂ ಇಲ್ಲೇ ಇದ್ದಾರೆ ನಮ್ಮ ಸುತ್ತಮುತ್ತ. ಯಾವುದೋ ಒಂದು ಸೂಕ್ಷ್ಮ ರೂಪದಲ್ಲಿ ನಮ್ಮ ಸುತ್ತಮುತ್ತ ಆ ಪ್ರವಾಹನ ಮಾಡುತ್ತಿದ್ದಾರೆ ಅಂತ ಅರ್ಥ. ಸೊ ಅಂಥದ್ದು ಮೇಷ ಲಗ್ನಕ್ಕೆ ನೆನಪಿಟ್ಕೊಳ್ಳಿ, ಬ್ಯೂಟಿಫುಲ್ ಟೈಮ್. ಭಯ ಬಿಡಿ. ಹೌದು, ಸಣ್ಣದಾಗಿ ಗುರು ಒಂದು ರೀತಿ ಭಾಗ್ಯಾಧಿಪತಿಯೇ, ನಿಜವೇ. ಭಾಗ್ಯವನ್ನೇ ನೋಡ್ತಿದ್ದಾನಲ್ಲ, ಯಾಕೆ ಯೋಚನೆ ಮಾಡ್ತೀರಿ? ನಿಮ್ಮ ಭಾಗ್ಯವಂತ ಅಳಿಯಲು ಆಗೋದಿಲ್ಲ. ಅಸುರ ಗುರು ಕೂಡ ಸೇರ್ಕೊಬಿಟ್ಟಿದ್ದಾನೆ ಅಲ್ಲಿ. ತುಂಬಾ ಒಳ್ಳೆಯವರಾಗಿರಬಾರ್ದು. ಕೆಲವೊಂದು ಸಮಯ ಯುದ್ಧಗಳನ್ನು ಮಾಡ್ಬೇಕಾಗುತ್ತೆ. ಆವಾಗ ಅಸುರ ಗುರು ನಮ್ ಜೊತೆಲಿ ಇರ್ಬೇಕು. ಶುಕ್ರ ಏನ್ ಗೊತ್ತಾ, అందరూ బాగుండాలి, నేనొక్కడే బాగుండాలి, అందులో నేనొక్కడే ఉండాలి. ಇದು ಶುಕ್ರನ್ ತತ್ವ. ಅಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು ಗುರುಗಳೇ, ಅದು ನಾನೊಬ್ಬನೇ ಆಗಿರ್ಬೇಕು ಗುರುಗಳೇ. ಇದು ಶುಕ್ರ. ಅವನ್ ಸೇರ್ಕೊಂಡಿದ್ದಾನೆ. ನೀವೊಬ್ಬರೇ. ಹೌದು, ನೀವು ಸತ್ಯ ಹೇಳ್ತಾನೆ. ಮೇಷ ಲಗ್ನದವರು 12ನೇ ಮನೆ ಗುರು ಅಲ್ವಾ, ಭಾಗ್ಯಾಧಿಪತಿ ಗುರು ಅಲ್ವಾ. ನೀವು ಧರ್ಮ ಪ್ರವರ್ತಕರೇ. ನೀವು ಯಾರು ಏನೇ ಹೇಳಿ, ಹುಟ್ಟಿದ್ಮೇಲೆ ಮನುಷ್ಯನಲ್ಲಿ ಕೆಲವೊಂದು ಗುಣಗಳು, ವಿಕಾರಗಳು, ಆಕಾರಗಳು, ಸ್ವರೂಪಗಳು ಇದೆಲ್ಲ ಇರ್ತವೆ. ಅದು ಬಿಡಿ. ಎಲ್ಲಾದ್ರೂ ಯಾರಿಗಾದ್ರೂ ಒಂದು ಹಿಡಿ ಪ್ರಸಾದ ಕೊಡುವಂತ ವ್ಯಕ್ತಿಗಳೇ ಗುರು. 12ನೇ ಮನೆ ಯಾರಿಗಿರುತ್ತೋ, ಭಾಗ್ಯಾಧಿಪತಿಯಾಗಿ ಗುರು ಇರ್ತಾನೋ, ಧನಾಧಿಪತಿಯಾಗಿ ಗುರು ಇರ್ತಾನೋ, 12ನೇ ಮನೇಲಿ ಗುರು ಇರ್ತಾನೋ, ಅವರು ಕೊಡುವವರೇ. ಯಾರಾದ್ರೂ ಕಷ್ಟ ಅಂತ ಬಂದ್ರೆ, ನಾನು ನೋಡಿದ್ದೇನೆ ಒಬ್ರು ದಂಡನಾಯಕ, ಮೇಷ ಲಗ್ನವೇ, ಏನ್ ಬೇಕು ಹೇಳಿ ಅಂತಾರೆ. ಫಸ್ಟ್ ಹೇಳೋದೇ, ಗುರುಗಳೇ ಏನ್ ಬೇಕು ಹೇಳಿ. ನಾವು ಗುರುಗಳು ತಗೊಳ್ಳೋರಲ್ಲ. ನಾನು ನೋಡಿದ್ದೇನೆ ಆ ಪುಣ್ಯಾತ್ಮನ ಹತ್ರ. ನಾನು ಹುಡುಕುವುದು ಆ ನನ್ನ ರಘುನಂದನ ಪಟ್ಟಾಭಿರಾಮ ದಾಶರಥಿ, ರಾಮನ ಮಾತೇ ನಾನು ಮಾತಾಡೋದು. ಅವರ ಹತ್ರ ಇರೋದು ಒಳ್ಳೇದನ್ನೇ ಹುಡುಕ್ತಿರ್ತಾನೆ. ಏನಪ್ಪಾ ಈ ಮನುಷ್ಯ, ಯಾರು ಬಂದ್ರು ಏನ್ ಬೇಕು ಹೇಳಿ ಅಂತಾರೆ. ಆ ಗತ್ತು ನೋಡ್ಬೇಕು ಮೇಷನ ಲಗ್ನ. ನಿಜವಾಗ್ಲು ಒಂದು ದಿನಕ್ಕಾದರೂ ಈ ಮನುಷ್ಯ ಇದಕ್ಕೋಸ್ಕರ ಆದ್ರೂ ಕುತ್ಕೋಬೇಕು ಅಂತ ಆಸೆ. ಆಗಾಗ ಕುತ್ಕೋಬೇಕು, ನಾವು ನೋಡ್ಬೇಕು ಅಂತ. ನನಗ್ ಕೆಟ್ಟದ್ ಗೊತ್ತಿಲ್ಲ ಮಕ್ಳೇ, ನಾನು ಕೆಟ್ಟದ್ದು ಹುಡುಕುವುದಿಲ್ಲ, ನನಗ್ ಬೇಕಿಲ್ಲ. ಅವನಿದ್ದಾನೆ ಅದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ, ಭಗವಂತ ಶ್ರೀಕೃಷ್ಣ. ಯಾರು ಪರವಾಗಿದ್ದ ಅನ್ನೋದು ಗೊತ್ತಿದೆ ಅಲ್ವಾ, ಅಷ್ಟೇ. ಯಾರ್ಯಾರಿಗೆ ಎಷ್ಟು ಪ್ರಾಪ್ತಿಯೋ ಅಷ್ಟೇ. ಆದ್ರೂ ಒಬ್ಬ ಆಚಾರ್ಯರಾಗಿ ನಾವು ನೋಡಿದ್ದೇವೆ ಹತ್ತಿರದಿಂದ. ಎಷ್ಟು ಸಾವಿರ ಜನ ಮಂದಿ ಬಂದರು. ಸರಿ ಆಯ್ತು ಮಾಡೋಣ ಅಂತೆ. ಅದು ಒಬ್ಬ ನಾಯಕನ ಲಕ್ಷಣ, ಧರ್ಮವಂತನ ಲಕ್ಷಣ. ಅದೋಗ್ರೆ ಈ ತರ ಎಲ್ಲ ನಡೆಸ್ಕೊಳ್ತಕ್ಕಂಥದ್ದಲ್ಲ, ನೇರ ಗುಣ ನೋಡಿದ್ದಾನೆ. ಸೊ ಮೇಷ ಲಗ್ನ ನಡೆಯಲಿ ನಿಮ್ಮ ಸ್ಥಾಯಿ. ಭಯ ಬಿಡಿ, ಇನ್ನು ಯೋಚನೆ ಬಿಡಿ. ಹೌದು, ಪಂಚಮದಲ್ಲಿ ಕೇತು ನಿಂತಿದ್ದಾನೆ,
ಯೋಚನೆ ಮಾಡಬೇಡಿ. ನಿಮ್ಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಅದಕ್ಕೆ ನೀವು ದೇವರು ಮೇಲೆ ಭಾರ ಹಾಕ್ಬಿಟ್ಟಿದ್ದೀರಿ. ಹಾಕಿ, ನೀವಿದ್ದೀರಿ ಅಂತ ದೈವದ ಮೇಲೆ ಭಾರ ಹಾಕಿಬಿಡಿ. ಗುರುಕ್ಷೇತ್ರ ಹೋಗಿ ಪಂಚಮದಲ್ಲಿ ಕೇತು ಇದೆಯಲ್ವಾ, ಅದನ್ನ ತೆಗಿಬೇಕು ಅಂದ್ರೆ ನಂಜುಂಡೇಶ್ವರ ಕ್ಷೇತ್ರ ಮಾತ್ರ ಗಂಟಲು ಸಿಕ್ಕಾಕ್ಬಿಟ್ಟಿದೆ. ನಿಮ್ಮ ಪೂರ್ವ ಪುಣ್ಯ ಸ್ಥಾನಕ್ಕೆ ದಿಗ್ಬಂಧನವಾಗಿ ಕೇತು ನಿಂತಿದ್ದಾನೆ ಅಂದ್ರೆ ನಿಮ್ಗೆ ಸಿಗಬೇಕಾಗಿರ್ತಕ್ಕಂಥದ್ದು ಅರ್ಧ ಬಲವಾಗಿ ನಿಂತಿದೆ. ಇದು ಹೆಂಗೆ ಅಂದ್ರೆ ಮುಖ್ಯಮಂತ್ರಿ ಅಲ್ಲ, ಉಪಮುಖ್ಯಮಂತ್ರಿ. ಆ ರೀತಿ ಇದಾರೆ. ಗೃಹ ಮಂತ್ರಿ ಮಾಡಿ ಇಟ್ಟಿದ್ದಾರೆ, ಅವ್ರಿಗೇನು ಅಧಿಕಾರವೇ ಕೊಡೋದು. ಹಾಗೆ ಇನ್ನೊಂದು ನನಗೂ ಗೊತ್ತಿಲ್ಲ ರೀ ಅಂದ್ಬಿಡ್ತಾನೆ ನೋಡಿ ನಮ್ ಗೃಹ ಮಂತ್ರಿಗಳು. ಜಿ ಪರಮೇಶ್ವರ್ ಜಿ ಪಾಪ ತುಂಬಾ ಸದ್ಗುಣವಂತರು. ಹೇಳ್ಬೇಕು ಅಂದ್ರೆ ತುಂಬಾ ಅಷ್ಟು ದೊಡ್ಡ ವಿದ್ಯಾಸಂಸ್ಥೆ ಸಿದ್ಧಾರ್ಥ ಸಂಸ್ಥೆ ನಡೆಸೋದು ಸುಮ್ಮನೆ ಮಾತಲ್ಲ. ಈಗಲಿಂದಲೂ ಆಗ್ಲಿಂದಲೂ ನಡೀತಿದೆ ಅವರ ಸಂಸ್ಥೆ. ಧನ್ಯೋಸ್ಮಿ. ಸಾವಿರಾರು ಲಕ್ಷಾಂತರ ಮಂದಿಗೆ ವಿದ್ಯಾ ದಾಸೋಹ. ಇರ್ಲಿ, ನಾವು ಒಳ್ಳೆ ದುಡ್ಕೋಣ. ಮತ್ತೆ ಹೇಳ್ತಿದ್ದಾನೆ, ಕೆಟ್ಟದ್ದು ಹುಡುಕ್ಬೇಡಿ, ಬಿಡಿ. ಕೆಟ್ಟದ್ ಮಾತಾಡ್ಲೇಬಾರ್ದು, ಕೆಟ್ಟದ್ದು ಯೋಚನೆ ಮಾಡ್ಲೂಬಾರ್ದು. ಇರ್ಲಿ, ಅವ್ರು ಮಾಡಿದ್ದು ನಾನ್ ಮಾಡಿದ್ ನನ್ನ ಪಾಪ ನಾನೇ ಅನುಭವಿಸ್ಬೇಕು ಅಷ್ಟೇ ಹೇಳ್ತೀನಿ. ಇನ್ನೊಬ್ಬರ ಬೆಲೆ ಹೇಳ್ಬಾರ್ದು. ನನ್ನ ಪಾಪ ನಂದು. ನಾವು ಯಾವಾಗ್ಲೂ ಒಳ್ಳೇದನ್ನೇ ನೋಡ್ಬೇಕು. ನನ್ನ ಪಟ್ಟಾಭಿರಾಮ, ನನ್ನ ರಘುನಂದನ ಹೇಳ್ಕೊಟ್ಟಿರೋ ನಿಯಮ ಅಷ್ಟೇ. ಅದರಿಂದ ತಲೆ ಕೆಡ್ಸ್ಕೋಬೇಡಿ. ಮೇಷಂ. ಗಣಪತಿ, ನಮ್ಮ ಕುರುಡುಮಲೈ ಗಣಪತಿ, ದೊಡ್ಡ ಗಣಪತಿ, ಅಲ್ಲಿ ಬನ್ನಿ, ಸಂಕಲ್ಪಕ್ಕೆ ನಿಂತ್ಕೊಳ್ಳಿ. ಯಾರಾದರೂ ಗುರು ಪುರೋಹಿತರಿಗೆ, ಆಚಾರ್ಯರಿಗೆ ಫಲತಾಂಬೂಲ ಕೊಡ್ತಾ ಇರಿ. ಸ್ವಯಂ ಪಾಕದಾನ ಸಮೇತ ಒಂದು ಜೊತೆ ಚಪ್ಪಲಿ, ಒಂದು ಕೊಡೆ, ಒಂದು ಪುಟ್ಟ ಚಾಪೆ ಸೇರಿಸಿ ಕೊಡ್ತಾ ಬನ್ನಿ. ಗುರುವಾರಗಳಂದು, ಸಂಕಷ್ಟಿಗಳಂದು, ಪುನರ್ವಸು ನಕ್ಷತ್ರದಂದು, ನವಮಿ ತಿಥಿಯಂದು ಮೇಷರಾಶಿಯವರು ಕೊಡ್ತಾ ಬನ್ನಿ. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ದಿಗ್ಬಂಧನವಾಗಿ ಕೇತು ನಿಂತಿದ್ದಾನೆ. ಇದೇ ಸೈನ್ ಹಾಕ್ಬಿಟ್ಟಿದೆ, ಇನ್ನು ನಿಮ್ ಕೈಗೆ ಬಂದಿಲ್ಲ ಅನ್ನೋ ತರ ನೀವು ಡಿಕ್ಲೇರ್. ಬಟ್ ಅವ್ರು ಇನ್ನು ಕರೆದು ತಗೊಳ್ಳಿ ಸರ್ ಸೈನ್ ಹಾಕಿ ಅಂತ ಕಾಯ್ತಿದ್ರಿ. ಇದು ಯಾವಾಗ ಕರೀತಾರ ಅನ್ನೋ ತರ ಆಗ್ಬಿಟ್ಟಿದೆ ನಿಮ್ ಸ್ಥಿತಿ. ಇಂಕ್ರಿಮೆಂಟ್ ಅಂತೆ ಹೇಳಿದ್ದಾರೆ, ಅದು ನನ್ನವರೆಗೂ ಗಾಳಿ ಮಾತ್ರ ಅನ್ನಿಸ್ತದೆ. ಹೋಗೋ ಇದೇನೋ ಅನ್ನೋ ತರ ನಿಮಗೆ ಆ ಒಂದು ವೈರಾಗ್ಯಕಾರಕ. ಸೂರ್ಯನ ಮನೆಯಲ್ಲಿ ಕೇತು ಕುಳಿತು ದಿಗ್ಬಂಧನ ಮಾಡಿ ಇಟ್ಬಿಟ್ಟಿದ್ದಾನೆ. ಅಧಿಕಾರಕಾರಕ, ರಾಜಗ್ರಹಕಾರಕ, ದಿಗ್ಬಂಧನ ಮಾಡಿ ಇಟ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಸೊ ಗಣಪತಿ. ದೆನ್ ಇಲ್ಲ, ರಾಮರ ಆಲಯದಲ್ಲಿ ಸ್ವಯಂ ಪಾಕ ತಗೊಂಡು ಹೇಳದ್ನೆಲ್ಲ, ಒಂದು ಪುಟ್ಟ ಶಲ್ಯ ಪಂಚೆ ತಗೊಂಡು ಅದರ ಜೊತೆನಲ್ಲಿ ಆಯಿತು ಅನ್ನುವುದಾದರೆ ಒಂದು ಜೊತೆ ಚಪ್ಪಲಿ, ಒಂದು ವಿಶೇಷವಾಗಿ ಕೊಡೆ, ಒಂದು ಚಾಪೆ, ಒಳ್ಳೆ ಚಾಪೆ ತಗೊಳ್ಳಿ, ಒಂದು ಕೈವಸ್ತ್ರ, ಒಂದು 16 ರೂಪಾಯಿ. ಸ್ವಯಂ ಪಾಕಗಳು ಎಷ್ಟೋ ಬಾರಿ ಹೇಳಿದ್ದಾನೆ, ಕೇಳಿ. ಯಾರಾದ್ರೂ ವೈದಿಕರನ್ನು ಕೇಳಿ. ನಾನು ಹೇಳಿದ್ದಾನೆ, ಒಂದು 4 kg ಅಕ್ಕಿ, ಒಂದು ಅಚ್ಚು ಬೆಲ್ಲ, ಒಂದು ಕೊಬ್ಬರಿ, ಒಂದು ತೆಂಗಿನಕಾಯಿ, 4 ಥರದ ಬೇಳೆ, 4 ಥರದ ತರಕಾರಿ, 4 ಥರದ ಸೊಪ್ಪು, 4 ಥರದ ಹಣ್ಣು, ಸ್ವಲ್ಪ ಹೂವು, ಉಪ್ಪು, ಮೆಣಸು, ಜೀರಿಗೆ, ಎಳ್ಳೆಣ್ಣೆ, ತುಪ್ಪ, ಇವುಗಳನ್ನ ತಗೊಂಡು, ಒಂದು ಸ್ವಲ್ಪ ಜೇನುತುಪ್ಪ, ಒಂದು ಸ್ವಲ್ಪ ಎಳ್ಳು, ಇವುಗಳೆಲ್ಲ ತಗೊಂಡು ಅದರ ಜೊತೆಯಲ್ಲಿ ನೀವು ಮೇಷ ಲಗ್ನ, ಅಧಿಕಾರ ಬೇಕಾ, ನಿಮ್ಮನ್ನು ಕಟ್ಟಾಕ್ಬಿಟ್ಟಿದ, ನಿಮ್ಮ ಪ್ರಮೋಷನ್ನು, ನಿಮ್ಮ ಇಂಕ್ರಿಮೆಂಟ್, ಆಚಾರ್ಯರಿಗೆ ಕೊಡಿ. ಆಲಯಕ್ಕೆ ಹೋಗಿ, ಶ್ರೀರಾಮನ ಆಲಯಕ್ಕೆ ಹೋಗಿ. ಗಣಪತಿ ಅಲ್ವಾ, ಅಲ್ಲಿ ದಿಗ್ಬಂಧನವಾಗಿ ನಿಂತಿದೆ, ರಾಮನನ್ನು ಹಿಡ್ಕೊಳ್ಳಿ. ಇಲ್ಲ, ಹತ್ರದಲ್ಲಿ ಗಣಪತಿ ಆಲಯವೇ ಇದೆ, ಆಯ್ತು ಸ್ವಾಮಿ, ಆಗುತ್ತಾ, ಅಷ್ಟು ದೂರ ಹೋಗಿ ಬರ್ತಾನೆ, ಪರವಾಗಿಲ್ಲ. ಆನೆಗುಡ್ಡ ಗಣಪತಿ, ಈ ತರದ ತುಂಬಾ ಗಣಪತಿಗಳಿದ್ದಾವೆ. ಇಡುಗುಂಜಿ ಗಣಪತಿ, ಕುರುಡುಮಲೈ ಗಣಪತಿ, ನನ್ನ ದೊಡ್ಡ ಗಣಪತಿ, ಇಂಥ ಆಲಯಗಳು. ಇಲ್ಲ, ಪಟ್ಟಾಭಿರಾಮ, ನನ್ನ ಸೀತಾರಾಮ, ನನ್ನ ಕೋದಂಡರಾಮ, ನನ್ನ ಪಟ್ಟಾಭಿರಾಮ, ನನ್ನ ದಾಶರಥಿ ರಾಮ, ನನ್ನ ಸೀತಾರಾಮ ಇದ್ದಾರೆ. ಅಂತ ಆಲಯಗಳು ಹುಡ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿಬಿಟ್ಟು ಒಂದು ಆಚಾರ್ಯರಿಗೆ, ಪುರೋಹಿತರಿಗೆ ಅದಷ್ಟನ್ನು ಒಂದು ಬ್ಯಾಗಲ್ಲಿ ಹಾಕಿ ಕೊಟ್ಟು ದೀರ್ಘದಂಡ ನಮಸ್ಕಾರ ಮಾಡ್ತಾ ಬನ್ನಿ. ಎಷ್ಟು ಬಾರಿ ಮಾಡ್ಬೇಕು ಅನ್ಬೇಡಿ, ಕೇತು ಇರೋವರೆಗೂ ಮಾಡ್ತಾ ಬನ್ನಿ. ಅವನು ನಮ್ದೆ ಒಂಥರ ಗಂಟ್ಲಿನ ವಿಷ ಇದೇ. ಯಾರೋ ಬಂದು ಕೂತ್ ಬಿಟ್ಟಿದ್ರೆ ತಿನ್ನೋಕ್ಕಾಗಲ್ಲ. ಇದೇ ಅತಿಥಿಗಳು ಯಾರೋ ಬಂದಾಗೆ ಟಯರ್ಡ್ ಆಗಿದ್ರು ಹೋಗಿ ಮಲ್ಗೋಣ, ಇರ್ಲಿ, ನಿಮ್ ರೂಮ್ ಬಿಟ್ಕೊಟ್ಟ ಹಾಗೆ.
ಇಲ್ಲೋ ಇದೆ ನಿಮ್ಮ ಆ ಒಂದು ಪೂರ್ವ ಪುಣ್ಯಕ್ಕೆ ಅವನೊಂಥರ ಮೋಡವಾಗಿ ಮುಸ್ಕಿದ್ದಾನೆ. ಮಾಡ್ಕೋತೀರಿ ಅಂತ ನಾನು ಅನ್ಕೋತೇನೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಕರ ರಾಶಿಗೆ ಶನಿ ವಕ್ರ ಫಲ ನೋಡಿ. ಶುಕ್ರ ಎಲ್ಲಿದ್ದಾನೆ? 6ನೇ ಮನೆಗೆ ಬಂದ್ಬಿಟ್ಟ. 6ನೇ ಮನೆಗೆ ಈಗ ಬಂದ್ಬಿಟ್ಟ. ಸೊ ಖಂಡಿತ ನಾ ಹೇಳಿದೆ, ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಸ್ವಾಮಿಗಳೇ, ರಾಷ್ಟ್ರಪತಿ ನೆನಪಿಟ್ಕೊಳ್ಳಿ, ಸಭಾಪತಿ ನೆನಪಿಟ್ಟುಕೊಳ್ಳಿ. ಸುಮ್ಮನೆ ಅಲ್ಲ, ಅಂಥವರಿಗೆ ಒಂದು ನೋವೋ ಗಾಯವೋ ಆರೋಗ್ಯವೋ ಅನಾರೋಗ್ಯವೋ ಮಾನಸಿಕ ನೋವೋ ತೊಳಲಾಟವೋ ಆಗಿ ಮಕರ ಲಗ್ನ ಮಕರ ರಾಶಿಯವರಾದಂಥ ಅವರು ದಿಢೀರಂತ ಅಧಿವೇಶನ ಆರಂಭ ಆಗೋ ದಿನ ನಾಳೆ ಅಂದರೆ ಇವತ್ತು ರಾತ್ರಿ ಹೋಗಿ ರಿಸೈನ್ ಮಾಡ್ತಾರೆ ಅಂದರೆ ಯೋಚನೆ ಮಾಡಿ ನೋಡಿ. ಅಷ್ಟು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂದರೆ ಯಾವುದೋ ಜನ್ಮಗಳ ಪೂರ್ವ ಪುಣ್ಯ ಫಲ. ಸುಮ್ಮನೆ ಆಗೋಲ್ಲ ಮಕ್ಕಳೇ, ಅದು ಸುಮ್ಮನೆ ಮಾತಲ್ಲ, ಸಾಧ್ಯವೇ ಇಲ್ಲ ಅದೆಲ್ಲ. ನೀವು ಒಮ್ಮೆ ರಾಷ್ಟ್ರಪತಿ ಭವನ್ಗೆ ಹೋಗಿ ನೋಡಿ, ನೀವು ಒಳಗಡೆ ಎಂಟ್ರಿ ಇದೆಯಾ ಅಂತ ಯಾರೋ ಕಟ್ಟಿತ್ತು, ಯಾವಾಗಲೂ ಕಟ್ಟಿತ್ತು, ಎತ್ತರದ ಗೋಡೆಗಳು, ಕಂಬಗಳು, ಅದು ಒಂದು ರೀತಿ ಶಾಸನ. ಅದು ಶಾಸಕಾಂಗರು ಸಭೆಯಲ್ಲಿ, ಶಾಸನ ಸಭೆಯಲ್ಲಿ ಶಾಸಕರುಗಳಿಗೆಲ್ಲ ಸೇರಿ ಒಂದು ಮಾಡಿದಂಥ ಒಂದು ನಿರ್ಧಾರವನ್ನು ಅಂಕಿತ ಆಗ್ತಕ್ಕಂಥ ಸ್ಥಳ, ಆಸ್ಥಾಯಿ. ಅಷ್ಟು ಉನ್ನತ ಸ್ಥಾನದ ವ್ಯಕ್ತಿಗೆ ಶನಿ ವಕ್ರ ಫಲ ಬಿಡಲಿಲ್ಲ. ನಮ್ಮನ್ನು ಬಿಡುತ್ತಾ 100% ಮಕರ ಲಗ್ನ ಸ್ವಲ್ಪ ಹುಷಾರಾಗಿರಿ. ಶನಿ ವಕ್ರ ಫಲ ಹುಷಾರಾಗಿರಿ. ಶನಿ ವಕ್ರವಾಗಿ ಎಗೇನ್ ನಮ್ಮ 7.5 ಪ್ರಭಾವೋತ್ತರ 2ನೇ ಮನೆ ಶನಿ ನಕ್ಷತ್ರದಲ್ಲೇ ನೋಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ, ಒದ್ದಾಟ ಆಗುತ್ತೆ. ಆರೋಗ್ಯ ನೋಡ್ಕೊಳ್ಳಿ. ಬುಧ ಬೇರೆ ವಕ್ರ ಆಗಿದ್ದಾನೆ, ತಲೆ ಕೆಡಿಸ್ತಾನೆ. ಸರ್ಕಾರದಿಂದ ತೊಂದರೆಗಳು, ಸರ್ಕಾರದ ವ್ಯವಹಾರಗಳಲ್ಲಿರೋರು, ಸರ್ಕಾರದ ಕೆಲಸಗಳಲ್ಲಿರೋರು, ವ್ಯಾಪಾರಗಳಲ್ಲಿರೋರು, ಗುತ್ತಿಗೆಯಲ್ಲಿರೋರು ತುಂಬ ಜಾಗರೂಕತೆಯಿಂದ ಇರತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ಏನೋ ಒಂದು ಬರುತ್ತೆ, ಮಾಡಿದ್ದೊಂಡ ಮಾರಾಯ, ಉಪ್ಪು ತಿಂದವ ನೀರು ಕುಡಿಲೇಬೇಕು. ಜಾಮೂನಿಗೆ ಚೆನ್ನಾಗಿ ಸಕ್ಕರೆ ಸುರಿದು ಬಿಟ್ಟು ಸ್ವೀಟ್ ಮಾಡಿಬಿಟ್ಟು ವೇಸ್ಟ್ ಮಾಡೋಕ್ಕಾಗಲ್ಲ. ತಿಂದರೆ ಶುಗರ್ ಸ್ಪೈಕು, ಏನಪ್ಪ ಟ್ಯಾಬ್ಲೆಟ್ಗೆ ರೆಡಿ, ಇನ್ಸುಲಿನ್ಗೆ ರೆಡಿ, ಹಿಂಗೆ ಇಟ್ಕೋಬೇಕಾಗುತ್ತೆ. ಮೈಯೆಲ್ಲ ಪರಪರ ಅನ್ನೋದಕ್ಕೆ ರೆಡಿ, ಕಾಲೆಲ್ಲ ಜೋಮಿಗೆ ರೆಡಿ, ಕಾಲೆಲ್ಲ ಉರಿಗೆ ರೆಡಿ. ಈ ರೀತಿಯ ಭಾವಗಳಾಗ್ತಕ್ಕಂಥದ್ದು ನಾವು ಮಾಡಿದ್ದೆ. ನಾವು ಏನು ಬಿತ್ತನೆ ಇಡುತ್ತೇವೆಯೋ ಅದೇ ಬರೋದು, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳ್ತಿರ್ತಾನೆ, ಧರ್ಮ ನ್ಯಾಯ ಆ ಬಿತ್ತನೆ ಹಾಕ್ತಾ ಬನ್ನಿ, ಕಾಪಾಡುತ್ತದೆ ಮಕ್ಕಳು. ನಿಮಗೆ ಗೊತ್ತಿಲ್ಲ, ನ್ಯಾಯದ ಪರಿಧಿ ಎಲ್ಲಿವರೆಗೂ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರಾದರೂ ಆ ನ್ಯಾಯದಿಂದ ತಪ್ಪಿಸ್ಕೊಂಡ್ರು ಕೂಡ ಧರ್ಮದಿಂದ ತಪ್ಪಿಸ್ಕೊಳ್ಳಿಕ್ಕಾಗುತ್ತಾ? ಅಂತ ಕರ್ಣನಿಗೆ ಸ್ವರ್ಗದ ಬಾಗಿಲು ತೆಗಿಲಿಲ್ಲ. ಏನು ಸ್ವಾಮಿ ಅಂದರೆ, ಎಲ್ಲ ಮಾಡದೆ ಅನ್ನದಾನವೇ ಮಾಡಲಿಲ್ಲ ಅಂತ. ಮತ್ತೆ ಸೂಕ್ಷ್ಮ ರೂಪದಿಂದ ಬಂದು ಅನ್ನದಾನ ಮಾಡಿದ ಮೇಲೆ ಸ್ವರ್ಗದ ಬಾಗಿಲು. ಅಂದ್ರೆ ನಾವು ಏನು ಬಿತ್ತನೆ ಮಾಡಿದ್ದೇವೆ ಅದೇ ಎಲ್ಲ ಮಾಡಿದೆ. ಧನ ಕನಕ ಎಲ್ಲ ಕೊಟ್ಟಿಯಲ್ಲೋ, ಅನ್ನದಾನ ಮಾಡಿದೇನು ನೀನು ಅಂತ ನೋಡಿ. ಅವನೆಲ್ಲ ಅದೊಂದು ಅಹಂ ಇತ್ತು. ಯಾರೇನು ಕೇಳಿದ್ರು ಕೊಡ್ತೇನೆ ಅಂತ ಅಂಗರಾಜ್ಯದ ದೊರೆ ಅಲ್ವಾ, ದುರ್ಯೋಧನ ಮಾಡಿಟ್ಟಿದ್ದಲ್ವಾ. ಬಿತ್ತನೆ ನೋಡಿ ಏನ್ ಕೊಟ್ಟಿಯೋ ಅದೇ. ಅಲ್ಲಿ ಅನ್ನ ಇಲ್ಲ, ಅನ್ನ ಹಿಂಗ್ ತಿನ್ನೋಕ್ ಹೋದ್ರೆ ಬರೀ ಬಂಗಾರ. ಇದೇನಿದು ಅನ್ನ ಹಿಂಗ್ ಸಿಕ್ತಿಲ್ಲ, ಬರೀ ಬಂಗಾರ ಸಿಕ್ತಿಲ್ಲ. ನೀನ್ ಕೊಟ್ಟಿರೋದು ಬಂಗಾರ, ಅದಕ್ಕೆ ನಿನ್ ತಟ್ಟೆನಲ್ಲಿ ಅನ್ನ ಯಾರು ಕೊಟ್ಟೆ ಅಂತ. ಇದೇನು ಸ್ವಾಮಿ? ಹೌದು, ನಿತ್ಯ ಒಂದು ದೊರೆಯಾದ ಮೇಲೆ ಅನ್ನ ಸಂಕಲ್ಪ ಇರಬೇಕು.
ದೊರೆ ಅಂದ್ರೆ ಯಾರು ಅನ್ಕೊಂಡಿದ್ದೀರಿ? ರಾಜ್ಯದ ದೊರೆ ಅಂತಾನೆ ಅನ್ಕೋಬೇಡಿ, ಒಂದ್ ಸಂಸ್ಥೆಗೆ ದೊರೆ ಅಂತ ಅನ್ಕೋಬೇಡಿ. ನಿಮ್ ಮನೆಗೂ ನೀವು ದೊರೆ. ಒಂದ್ 4 ಜನಕ್ಕೆ ಅನ್ನ ಹಾಕ್ದವ್ ನೀವು ದೊರೆ ಏನ್ರಿ? ನಿಮ್ಗ್ ದೇವ್ರು ನಿಮಗ್ ಅನ್ನ ಕೊಟ್ಟಿರೋದ್ ಬರೀ ನೀವೊಬ್ರು ತಿಂದು ಮೆದ್ದು ನಿಮ್ಮ ವೈಭವ, ನಿಮ್ಮ ಒಂದ್ ಪಲಾವ್ಗಳು ಮಾಡ್ಕೊಂಡು ತಿನ್ನು, ಹೋಳಿಗೆಗಳು ಮಾಡ್ಕೊಂಡು ತಿನ್ನು ಒಂದಿಬ್ಬರಿಗೆ ನೀವು ನಿನ್ನ ಹೆಂಡತಿ ನಿನ್ನ ಮಕ್ಕಳು ಅಷ್ಟೇ. ನನ್ನ ಅಕ್ಕ ತಂಗಿರ್ಗಾದ್ರು, ನನ್ನ ಅಣ್ಣ ತಮ್ಮಂದಿರ್ಗಾದ್ರು ಏನೋ ಒಂದು ಹೇಳ್ಬಿಟ್ಟು. ಅದಕ್ಕೆ ನಮ್ಮ ವೈದಿಕ ಪರಂಪರೆಯಲ್ಲಿ ಹಬ್ಬಗಳಿಟ್ಟಿರೋದು, ಅದರಲ್ಲೂ ದಕ್ಷಿಣಾಯನದಲ್ಲಿ ಕಷ್ಟ. ಯಾರಿಗಾದ್ರೂ ಗೊತ್ತಿದೆಯಾ? ದಕ್ಷಿಣಾಯನದಲ್ಲೇ ಇಷ್ಟು ಹಬ್ಬಗಳು, ನಾಗರ ಪಂಚಮಿಯಿಂದ ಹಿಡಿದು ಮಂಗಳಗೌರಿ ವ್ರತದಿಂದ ಹಿಡಿದು ಸ್ವರ್ಣಗೌರಿ ವ್ರತದಿಂದ ಹಿಡಿದು ಭೀಮೇಶ್ವರ ವ್ರತದಿಂದ ಹಿಡಿದು ಏನಕ್ಕೆ ಬಂದಿರೋದು ಗೊತ್ತಾ? ದಕ್ಷಿಣಾಯನದಲ್ಲಿ ಬಿತ್ತನೆಗೆ ಹಾಕ್ಬಿಟ್ಟು ಅವನು ಇರೋದೆಲ್ಲ ಮಾರ್ಬಿಟ್ಟು ಒಂದಷ್ಟು ದುಡ್ಡು ಹೊಂದಿಸ್ಕೊಂಡು ಬಂದು ಬಿತ್ತನೆ ಇನ್ನೊಂದು ಅಂತ ಕಾದು ಬಿಟ್ಟಿದ್ದಾನೆ. ಅವನೆಲ್ಲ ಬಡವ, ಒಬ್ಬ ರೈತ ಹಸ್ಕೊಂಡಿದ್ದಾನೆ, ಸಾಮಾನ್ಯ ಕೃಷಿಕ. ಇವನಿಗೆ ದೈವ ಕೊಟ್ಟಿದೆ, ಮಾಡಿದಿರಲ್ವಾ? ಈ ವ್ರತದ ಹೆಸರಲ್ಲಿ, ಪೂಜಾ ಹೆಸರಲ್ಲಿ, ಚಾತುರ್ಮಾಸ್ಯದ ಹೆಸರಲ್ಲಿ ಕರೆದು ಅವನಿಗೊಂದು ಪ್ರಸಾದ ರೂಪ. ಅದಕ್ಕೆ ಗುರುಗಳು ಸಮೇತ ಚಾತುರ್ಮಾಸ್ಯ ವ್ರತದ ಹೆಸರಿನಲ್ಲಿ ನಿಮ್ಮೂರಿಗೆ ಬಂದು ಉಳ್ಕೊಂಡು ಅಲ್ಲಿ ಪ್ರಸಾದಗಳು ಮಾಡಿಸ್ತಾರೆ. ಮಾಡಿಸಿ ಕೆಲವೊಂದು ತಿನ್ನಬಾರ್ದು ಅನ್ನೋ ಒಂದು ಬೋಧನೆ ಪ್ರವಚನ ಮೂಲಕ ಅಗ್ನಿಹೋತ್ರರಾಗಿ ನಮಗೆ ಪ್ರಸಾದಗಳ ಮುಖೇನ ಊರಿಗೂ ಗುರುಗಳು ಎದ್ದು ಬರ್ತಾರೆ. ಬಂದಲ್ಲಿ ಉಳ್ಕೋತಾರೆ. 4 ಮಾಸ ಎಲ್ಲೂ ಹೋಗಲ್ಲ, ನದಿ ದಾಟಬಾರ್ದು, ಎಷ್ಟೋ ನಿಯಮಗಳಿದೆ ಅವರಿಗೆ. ಏನಕ್ಕೆ ಬರೋದು ಗೊತ್ತಾ? ಗುರುಗಳು ಸಮೇತ ನಿಮ್ಮೂರಿಗೆ ಚಾತುರ್ಮಾಸ್ಯದ ಹೆಸರಿನಲ್ಲಿ ದಡ್ರುಗಳು, ನಾವ್ ಹೇಳ್ತೇವೆ ಅವ್ರಿಗೆ ಬೇಡಕ್ ಮಾಡೋ ಕೆಲಸ ಇಲ್ಲ, ಸೋಮ್ನೆ ಏನೋ ಒಂದು ಹಾಗೆ ಹೀಗೆ. ನನ್ನ ಗುರುಗಳು ಸುಮ್ಮನೆ ಬರ್ತಿರ್ಲಿಲ್ಲ. ಅದು ನನ್ನ ಸನಾತನ ಧರ್ಮ. ಇಲ್ಲೊಬ್ಬ ಮಳೆ, ಚಳಿ, ದಪ ಮಳೆ, ಆಷಾಢದ ಗಾಳಿ, ಈ ಒಂದು ಶ್ರಾವಣದ ಮಳೆ ಏನಿರುತ್ತೆ ಅವನ ಹತ್ರ ಮಾಡಿಕೊಂಡು ಎಲ್ಲ ಅವ್ನು ನೆಚ್ಕೊಂಡು ಕೂತಿರೋದೇ ಹೀಗೆ. ಯಾವ ಇನ್ಕ್ರಿಮೆಂಟ್ ಕೊಡ್ತಾರಪ್ಪ, ಯಾವ ಪ್ರಮೋಷನ್ ಕೊಡ್ತಾರೆ? ಈ ಆಗಸ್ಟ್ ಸೆಪ್ಟೆಂಬರ್ಗಳಲ್ಲಿ, ಜುಲೈ ಆಗಸ್ಟ್ ಸೆಪ್ಟೆಂಬರ್ಗಳಲ್ಲಿ ಎಲ್ಲಿದೆ? ಅಲ್ಲಿ ಮಕ್ಕಳ ಫೀಸು, ಕಾಲೇಜ್ ಫೀಸು, ಇನ್ನೊಂದು ಅಂತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ನು ಯಾರ ಹತ್ರ ಹೇಳ್ಕೊತಾನೆ? ಅದಕ್ಕೆ ಈ ರೀತಿ ಹಬ್ಬಗಳಿಟ್ರು, ವ್ರತಗಳಿಟ್ರು, ಪೂಜೆಗಳಿಟ್ರು. ಮಾಡಿ ಎಲ್ರಿಗೂ ಒಂದು ಸುತ್ತಮುತ್ತ 4 ಜನ ದೊರೆ. ನೀವು ದೊರೆ ಅಂದ್ರೆ ರಾಜ್ಯದ ದೊರೆನೇ ಆಗ್ಬೇಕು, ದೇಶದ ದೊರೆನೇ ಆಗ್ಬೇಕು ಅನ್ನತಕ್ಕಂಥದ್ದೇನು ಇಲ್ಲ. ಅದು ನಿಮ್ಮ ಮೂರ್ಖ ಭ್ರಮೆ, ಮತಿಭ್ರಮಣೆ ಅಷ್ಟೇ. ಅದಕ್ಕೆ ಈ ವ್ರತ ಪೂಜೆ ದಕ್ಷಿಣಾಯನದಲ್ಲಿ ಹೆಚ್ಚು ಅಂದ್ರೆ ಇದಕ್ಕೆ. ಜನವರಿ 15ರವರೆಗೂ ನಿತ್ಯ ಹಬ್ಬಗಳೇ. ಕಾರ್ತಿಕ ಮಾಸದ ಹಬ್ಬ, ಒಂದು ದೇವಿ ನವರಾತ್ರಿಗಳ ಹಬ್ಬ, ವಿಶೇಷವಾಗಿ ಗಣೇಶ ನವರಾತ್ರಿಗಳ ಹಬ್ಬ, ಧನುರ್ಮಾಸ, ಕಾರ್ತೀಕ ಮಾಸ, ಮಾರ್ಗಶಿರ ಮಾಸ, ಪಾಲ್ಗುಣ ಮಾಸ. ಏನು ಅಂತ ಅನ್ಕೊಂಡಿದ್ದೀರಾ? ಯಾವ ಊರು ಯಾವ ದೇಶದಲ್ಲೂ ಇಲ್ಲದಂತ ಸಂಪ್ರದಾಯ ನಮ್ಮೂರಲ್ಲೇ ಏನಕ್ಕೆ ಹಬ್ಬ ಇಟ್ರು, ಪೂಜೆ ಇಟ್ರು, ವ್ರತಗಳು ಇಷ್ಟಿಟ್ರು. ಅದರಲ್ಲೂ ದಕ್ಷಿಣಾಯನ ಮಹಾಪುಣ್ಯಕಾಲ ಅಂತಾರೆ. ಉತ್ತರಾಯಣ ಪುಣ್ಯಕಾಲ ಅನ್ನೋದಕ್ಕಿಂತ ದಕ್ಷಿಣಾಯನ ಪುಣ್ಯಕಾಲ ಅಂತಾರೆ. ದಕ್ಷಿಣಾಯನದಲ್ಲೇ ಹೆಚ್ಚೆಚ್ಚು ಪುಣ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಇಂಥವ್ರು ಇರ್ತಾರೆ ಸುತ್ತಮುತ್ತ, ಕೂಲಿ ಕಾರ್ಮಿಕರು ಹಿಂಗಿರ್ತಾರೆ. ಕೆಲಸ ಇಲ್ಲ, ಎಲ್ಲೋಗೋದು? ಚಳಿ ಇಲ್ಲ, ಮಳೆ, ಮನೆ ಕಟ್ಟೋರಿಗೆ, ಪ್ಲಂಬಿಂಗ್ ಕೆಲಸ ಮಾಡೋರಿಗೆ, ಎಷ್ಟು ಜನಕ್ಕೆ ಪಾಪ ಹೇಳ್ಕೊಳಕ್ಕಾಗಲ್ಲ. ಬಡವನಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ, ಸ್ವಲ್ಪ ಏನೋ ಮರ್ಯಾದೆ ಜಾಸ್ತಿ. ಯಾವ ಮರ್ಯಾದವಂತರು ಹೋಗಿ ಕೈ ಚಾಚಲ್ರಿ. ಇವ್ರು ಹೇಳ್ತಾರೆ 2000 ಕೊಟ್ವಿ, 5000 ಕೊಟ್ವಿ ಅಂತ. ಕೊಡ್ಬೇಕು, ನೀನು ಕೊಡ್ಬೇಕು. ನೀನೇ ನಿನ್ ಕೈಯಿಂದ ಕೊಡ್ತಿಲ್ಲ. 2 20,000 ಕೊಡ್ತಲೇ ಇರ್ಬೇಕು. ಅವ್ನು ಕೇಳಲ್ಲ, ಸ್ವಾಮಿ ನೀನ್ ಕೊಡ್ತೀನಿ ಅಂದ್ಮೇಲೆ ಬಾಯಿ ಮುಚ್ಕೊಂಡು ನೀನ್ ಕೊಡ್ಬೇಕು ಅಷ್ಟೇ. ಹೇಳಿದ್ಯತನ ಕೊಡ್ಬೇಕು, ಹೇಳ್ದಿದ್ರು ಕೊಡ್ಬೇಕು. ಇದು ಆ ದೊರೆ ಅಲ್ಲ, ಈ ದೊರೆಯಾದರೂ ಅಷ್ಟೇ. ನಮ್ಮ ಮನೆಯಿಂದ 10 ಜನಕ್ಕೆ ಪ್ರಸಾದವಾಗಿ ಹಂಚಬೇಕು. ದಕ್ಷಿಣಾಯನಂ ಕರಿಬೇಕು, ಇಡಬೇಕು. ಅದಕ್ಕೆ ಶ್ರಾವಣ ಶನಿವಾರ ಗೋವಿಂದ ಮಾಡೋದು. ಅದಕ್ಕೆ 5 ಜನಕ್ಕೆ ಪ್ರಸಾದ, 11 ಜನಕ್ಕೆ ಪ್ರಸಾದ, ಸ್ವಯಂ ಪಾಕ ದಾನ, ಆಚಾರ್ಯ ದಾನ, ತಿಲದಾನ, ಗೋದಾನ, ಕನ್ಯಾದಾನ. ಏನಕ್ಕೆ ಇಷ್ಟು ದಾನ 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 ಅಂದ್ರೆ ಗೊತ್ತು, ಕಲಿಯುಗಕ್ಕೆ ಬಡತನವೇ ಶಾಪ. ಈ ರೀತಿ ಟ್ಯಾಕ್ಸ್ ನೋಟಿಸ್ಗಳು, ಇನ್ನೊಂದುಗಳು ಏನೋ ಆಗಿ ಅವನು ಎಲ್ಲೋಗ್ಬಿಡ್ತಾನೆ. ಅವನೇನೋ ಒಂದು ಚೂರುಪಾರು ವ್ಯಾಪಾರ ಇಟ್ಕೊಂಡಿದ್ದಾನೆ. ಇವ್ರುಗಳ ಕತೆ, ಈ ಪ್ಲಂಬರ್ ಕತೆ, ಎಲೆಕ್ಟ್ರಿಷಿಯನ್ ಕತೆ, ರಸ್ತೆ ಕ್ಲೀನ್ ಮಾಡೋರ್ ಕತೆ, ಕಟ್ಟಡ ಕಾರ್ಮಿಕರ ಕತೆ. ಎಲ್ಲೋಗ್ತಿರಪ್ಪ ಈ ಮಳೆಗಾಲದಲ್ಲಿ?
ಈ ಮಾರ್ಕೆಟಿಂಗ್ಗಳಲ್ಲಿ ಕೆಲಸ ಮಾಡೋರು, ಸೇಲ್ಸ್ ಅಲ್ಲಿ ಕೆಲಸ ಮಾಡೋರು, ಆಗೆಲ್ಲ ಅನ್ನಛತ್ರಗಳಿತ್ತು. ಇಲ್ಲಿ ಯಾವ ಛತ್ರ ಇದೆ ಗೊತ್ತು, ಮುಂದೊಂದು ದಿನ ಅನ್ನಛತ್ರಗಳನ್ನ ಮುಂಚಾಕ್ತಾರೆ ಅಂತ ಹೇಳಿಯೇ ಈ ವ್ರತಗಳನ್ನ ಆಗಲೇ ಯಾವ ಊರು, ಯಾವ ದೇಶ, ಯಾವ ಧರ್ಮದಲ್ಲಿ ಇಷ್ಟು ವ್ರತ ಪೂಜೆ ಇದೆ ತೋರಿಸ್ಬಿಡಿ, ಅವತ್ತಿಗೆ ಆ ಧರ್ಮಕ್ಕೆ ನನ್ ಗುಲಾಮ, ಆ ಜಾತಿಗೆ ನಾನು ಗುಲಾಮ ರೀ. ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾರೆ, ಹೀನಾಯವಾಗಿ ಮಾತಾಡಿದವನಿಗೆ ಅವನ ಹೆಸರನ್ನ ಇಡ್ತಾರೆ. ಸಂಕಟ ಆಗುತ್ತೆ. ಅವನ ರೀಲ್ಸ್ ನೋಡ್ಬೇಕು, ನೀವು ನೋಡಿಬಿಟ್ರೆ ಅವನು ನಮ್ಮೂರಿಗೆ ನೀರ್ ಕೊಡಕ್ಕೂ ನೀವು ಸೇರ್ಸೋಲ್ಲ. ಅವನಂತ ಭ್ರಷ್ಟ ಕೆಲಸ ಮಾಡಿಟ್ಟಿದ್ದಾನೆ. ನಮ್ಮೂರಲ್ಲಿ ಹುಟ್ಟಿ ನಮ್ಮೂರಲ್ಲಿ ಅನ್ನ ತಿಂದು ಹೋಗೋ, ನೀನು ಆ ಊರಿಗೆ ಹೊರಟೋಗೋ ಹೇಳ್ತಾನೆ. 200 ವರ್ಷದ ಹಿಂದ್ಗಡೆ ಹಿಂದೂಯಿಸಮೇ ಇರ್ಲಿಲ್ಲ ಅಂತಾನೆ. ಅಂತ ಅವನ ಹೆಸರಿಟ್ಟಿದ್ದಾನೆ ಆ ಊರಿನ ದೊರೆ. ನೋಡಿ, ನಮ್ಮಗಳ ನಡುವೆ ಬೆಂಕಿ ಹಚ್ಲಿಕ್ಕೆ ಇಂಥವ್ರು ಉಟ್ಕೊಂಡಿದ್ರೆ ಇಂಥ ದೊರೆಗಳು ಉಟ್ಕೋತಾರೆ. ಮಕರ ಲಗ್ನ, ಅಂಥದ್ದೊಂದು ಭಾವ. ಜಾಗ್ರತೆ ಮಕ್ಕಳೇ. ಶನಿ ವಕ್ರವಾಗಿ ನೋಡ್ತಿರೋದ್ರಿಂದ ನಿಮ್ಮ ಮನೆಯ ಧನಸ್ಥಾನವೇ ವಕ್ರವಾಗಿ ನೋಡ್ತಿದ್ದಾನೆ. ಸೊ ವಕ್ರವಾಗಿ ಬರುತ್ತೆ. ಬುಧ ವಕ್ರವಾಗಿ ಆಲೋಚನೆಗಳು ಬರುತ್ತೆ, ಅಪವಾದಗಳು ಬರುತ್ತೆ, ದಂಡನೆ, ರಾಜದಂಡನೆಗೆ ಒಳಗಾಗುತ್ತೀರಿ, ಭ್ರಾತೃದಂಡನೆಗೆ ಒಳಗಾಗುತ್ತೀರಿ. ಹುಷಾರು. ಯಾವಾಗಲೂ ಮಾಡಿದ್ದು ಉಕ್ಕು ಬಿಡುತ್ತೆ. ಬುಧ ಬೇರೆ ವಕ್ರ. ಬಾರೋ ಮಾಡ್ಬಿಡೋಣ, ಬಾರೋ ತಗೊಂಡ್ಬಿಡೋಣ, ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಹೆಸರು, ಶಾರ್ಟ್ಕಟ್ ಸಕ್ಸಸ್ಸು, ಈ ರೀತಿಯ ಭಾವಕ್ಕೆ ಒಳಗಾಗತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ, ವೆರಿ ಕೇರ್ಫುಲ್. ಈ ರೀತಿಯ ಭಾವಕ್ಕೆ ಒಳಗಾಗುತ್ತದೆ. ವೆರಿ 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 ಕೇರ್ಫುಲ್. ಮಕರ ಲಗ್ನ ಒಂಥರ ಸ್ಟ್ರಕಪ್ ಆಗ್ಬಿಡ್ತೀರಿ. ಕುಜ ಕೇತು ಬೇರೆ ಅಷ್ಟೊಂದಲ್ಲೆಲ್ಲ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ತುಂಬಾ ಟೋಟಲ್ ಬಾಡಿ ಸ್ಕ್ಯಾನ್. ಸ್ಟ್ರೋಕ್ ಆಗಿದೆ, ಹಾರ್ಟ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಬ್ಯಾಕ್ ಪೇನ್ ಪ್ರಾಬ್ಲಮ್, ಟೋಟಲ್ ಬಯಾಲಜಿಕಲಿ ಕೂಡ ಟೆಸ್ಟ್ ಮಾಡಿಸಿ. ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಟೆಸ್ಟ್ಗಳು ಮಾಡಿಸಿ. 40 ನಂತರ ಕೆಲವೊಂದು ಲಸಿಕೆಗಳು ತಗೊಳ್ಳೋದಿದೆ. ಸ್ತ್ರೀಯರು ಮುಖ್ಯವಾಗಿ, ಪುರುಷರು ಮುಖ್ಯವಾಗಿ. 30 ದಾಟದ್ಮೇಲೆ ಕೆಲವೊಂದು ಇದಾವೆ, ಕೇಳ್ಕೊಳ್ಳಿ. ಒಳ್ಳೊಳ್ಳೆ ಗೈನಿಕ್ ಹತ್ರ ಕೇಳ್ಕೊಳ್ಳಿ, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹತ್ರ ಕೇಳ್ಕೊಳ್ಳಿ. ಆರೋಗ್ಯಂ ಭಾಸ್ಕರಂ ಶಿವಾಲಯಕ್ಕೆ ಹೋಗಿ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡ್ಕೊಳ್ಳಿ. ಅಯ್ಯ, ನನ್ನನ್ನ ತಪ್ಪಾದ ದಾರಿ, ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯವಹಾರ, ತಪ್ಪಾದ ಮಾತುಕತೆ ಮಾಡದ ಹಾಗೆ ನನ್ನನ್ನ ಕಾಪಾಡು ಅಂತ ಕೇಳ್ಕೊಳ್ತಕ್ಕಂಥದ್ದು ಮಾಡ್ಕೋತೀರಿ ಅಂತ ಅನ್ಕೋತಾನೆ. ಶುಕ್ರ ಬೇರೆ 6ನೇ ಮನೆಗೆ ಹೊರಟೋಗ್ಬಿಡ್ತಾನೆ. ನೋಡಿ, ಹೊರಟು ಬಿಟ್ಟ ಅವನ ಆಲ್ರೆಡಿ. ಕುಜ ಅದೃಷ್ಟಕ್ಕೆ ಸ್ವಲ್ಪ ಭಾಗ್ಯಕ್ಕೆ ಬಂದಿದ್ದಾನೆ. ದಟ್ಸ್ ಓಕೆ. ಟೆಕ್ನಿಕಲ್ ಲೈನ್ ಅಲ್ಲಿ ಇದ್ದೀರಾ, ಇಂಜಿನಿಯರಿಂಗ್ ಲೈನಿಂಗ್ ಅಲ್ಲಿ ಇದ್ದೀರಾ, ಕನ್ಸಲ್ಟೆಂಟ್ ಲೈನ್ ಅಲ್ಲಿ ಇದ್ದೀರಾ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್. ಬ್ಯೂಟಿಫುಲ್ ಜರ್ನಿ ಇರತಕ್ಕಂಥ ಒಂದು ಭಾವ. ಚೆನ್ನಾಗಿದೆ, ಯೋಚಿಸ್ಬೇಡಿ. ಸ್ವಲ್ಪ ಖರ್ಚು ಸ್ತ್ರೀಯರ ಮುಖೇನ, ಸ್ವಲ್ಪ ವ್ಯವಹಾರ ಮುಖೇನ, ಹಣಕಾಸು ಮುಖೇನ ಇವುಗಳು ಬರ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಸಹಸ್ರನಾಮ. ಒಂದು ಶುಕ್ರವಾರ ಯಾರಾದ್ರೂ ಒಂದು ತಾಯಂದ್ರಿಗೆ ಒಂದು 5 ಜನ, ಹೇಗೂ ಶ್ರಾವಣ ಮಾಸ ಅಲ್ವಾ, ಏನಾದ್ರೂ ಫಲತಾಂಬೂಲ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ದಾರಿ ಆಗುತ್ತೆ. ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಉತ್ತರ ಫಾಲ್ಗುಣಿ ನಕ್ಷತ್ರ ಇವತ್ತು ವಿಶೇಷವಾಗಿ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಕ್ಷಮಿಸಿ, ನಾಗ ಚತುರ್ಥಿ, ನಾಳೆ ನಾಗ ಪಂಚಮಿ ಕೂಡ. ನಾಗರರನ್ನ ಸೇವೆ ಮಾಡ್ತಕ್ಕಂಥದ್ದು. ನಾವೆಲ್ಲ ರೈತಾಪಿ ಜನಗಳು. ತಗೊಂಡು ಹೋಗಿ ತನಿ ಸುರಿದು ಬಿಡ್ತೇವೆ ಅಂತ ಲೀಟರ್ ಗಟ್ಟಲೆ ಸುರಿಬೇಡಿ. ಭಗವಂತನ ಹೆಸರಿನಲ್ಲಿ ಯಾರಾದರೂ ಒಂದು ಅಂಗನವಾಡಿ ಮಕ್ಕಳು, ಗೌರ್ಮೆಂಟ್ ಶಾಲೆ ಮಕ್ಕಳು ಆ ಹಾಲಿನಿಂದ ಮಾಡಿರ್ತಕ್ಕಂಥ ಖೀರು ಕೊಡಿ. ನಾಗಗಳಿಗೆ ಈ ಒಗರು ಆಗೋಲ್ಲ, ಅದಕ್ಕೆ ಒಗ್ಗರಣೆ ಹಾಕೋಲ್ಲ. ಸೊ ನಾಳೆ ಒಗ್ಗರಣೆ ಅಡುಗೆ ಬೇಡ, ಆಯ್ತು. ಸುರುಳಿ ಆಕಾರವಾಗಿ ಇರತಕ್ಕಂಥ ಈ ಒಂದು ಸೂರೆಕಾಯಿ, ಇದೆಲ್ಲ ಪಡವಲಕಾಯಿ ಹಾಕಿ ನಾಳೆ
ಪ್ರಸಾದಗಳು ಮಾಡ್ತಕ್ಕಂಥದ್ದು ಬೇಡ, ತಿನ್ನತಕ್ಕಂಥದ್ದು ಬೇಡ. ಆದಷ್ಟು ಸಾತ್ವಿಕ ಭೋಜನ, ಬಾಳೆ ಎಲೆ ಭೋಜನ ಮಾಡ್ತಕ್ಕಂಥದ್ದು ಮಾಡಿ. ನಾಳೆ ಇನ್ನಷ್ಟು ವಿಶೇಷ. ನಾಗರ ಪಂಚಮಿಗೆ ಕೆಲವೊಂದು ನಿಯಮಗಳಿದ್ದಾವೆ, ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಾಳಿನ ಸಂಚಿಕೆಯಲ್ಲಿ. ಅದರಲ್ಲೂ ಈ ಕುಜನ ಬದಲಾವಣೆ ನಮ್ಗೆ ಇವತ್ತು ತಿಳಿಸ್ಕೊಡ್ಬೇಕಿತ್ತು. ಮೇಷರಾಶಿಗಾಯಿತು, ನಾಳೆ ವೃಷಭ ರಾಶಿಗೂ ತಿಳಿಸ್ಕೊಡ್ತೇನೆ. ಹಾಗೆ ಈ ಒಂದು ರಾಶಿಯ ಅಂತರ್ಗತವಾಗಿ ಕುಂಭರಾಶಿಗೂ ಹಾಗೂ ಮೀನರಾಶಿಗೂ ಬಾಕಿ ಇದೆ ಶನಿ ವಕ್ರಫಲ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ವಿಶೇಷವಾಗಿ ಕುಜನ್ ಸಾರದಲ್ಲಿದ್ದಾನೆ, ಚೆನ್ನಾಗಿದೆ. ಸ್ಪೋರ್ಟ್ಸ್ ಮ್ಯಾನ್, ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನರ್, ಶಿಲ್ಪಕಲೆ, ಚಿತ್ರಕಲೆ, ಕಟ್ಟಡ, ಕಾಮಗಾರಿ, ಈ ಥರದ ವೃತ್ತಿ ಉದ್ಯೋಗ ಇರತಕ್ಕಂಥವ್ರು ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ ಹೂವು, ಹಣ್ಣು, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮಿಥುನ ರಾಶಿ ಸರ್ವಿಸ್ ಇಂಡಸ್ಟ್ರಿ, ವೆಹಿಕಲ್ಸು, ಸರ್ವಿಸಿಂಗು, ರಿಪೇರಿ, ಮೇಂಟೆನೆನ್ಸು, ಗಾಡಿಗಳ ಮಾರಾಟ, ಗಾಡಿಗಳ ರಿಪೇರಿ, ಗಾಡಿಗಳ ಕ್ಲೀನ್ ಮಾಡಿಸ್ತಕ್ಕಂಥದ್ದು, ಕ್ಯಾಮ್ರಾಗಳ ರೆಡಿ ಮಾಡಿಸ್ತಕ್ಕಂಥದ್ದು, ಕ್ಯಾಮ್ರಾ ರಿಪೇರಿ, ಕ್ಯಾಮ್ರಾಮನ್, ಟೆಕ್ನಿಷಿಯನ್, ಎಡಿಟಿಂಗ್, ಡಿಸೈನಿಂಗ್, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕಲಾ ಮಾಧ್ಯಮದಲ್ಲಿದ್ದೀರಿ ಕಡಗರಾಶಿಯವರು, ಕಲಾ ಮಾಧ್ಯಮ, ಆರ್ಕಿಟೆಕ್ಚರ್, ಡಿಸೈನಿಂಗ್, ಪೇಂಟಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್, ಮಾಡೆಲಿಂಗ್, ಇಂಥ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಸಿಂಹರಾಶಿ ನೀವು ಅಷ್ಟೇ, ಹೂವು, ಹಣ್ಣು, ಅಲಂಕಾರ, ಬಟ್ಟೆ, ಆಗಮ, ಜ್ಯೋತಿಷ್ಯ, ಹೋಮ, ಯಜ್ಞ, ಯಾಗ, ವೈದಿಕ ಕೆಲಸಗಳು ಕೂಡ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿಯ ದಿನವಾಗತಕ್ಕಂಥದ್ದು. ಕನ್ಯಾ ರಾಶಿ ಖರ್ಚಿನ ಒಂದು ಸಣ್ಣ ದಿನ ಅಷ್ಟೇ. ಶುಕ್ರ ಕೇಂದ್ರದಲ್ಲಿದ್ದಾನೆ. ಉದ್ಯೋಗದಲ್ಲಿ ಒಂದು ಸಣ್ಣ ಕಿರಿಕಿರಿ ಆಗೋದು, ಸಹೋದ್ಯೋಗಿಗಳ ಜೊತೆ ಸ್ತ್ರೀಯರಿಗೆ ಪುರುಷರಿಂದಲೋ, ಪುರುಷರಿಗೆ ಸ್ತ್ರೀಯರಿಂದಲೋ ಒಂದು ಸಣ್ಣ ಕಿರಿಕಿರಿ ಆಗ್ತಕ್ಕಂಥದ್ದು. ಒಂದು ಮನೆ ಕಟ್ಟಬೇಕು, ಒಂದು ಮನೆ ತಗೋಬೇಕು, ಒಂದು ಮನೆ ಬದಲಾವಣೆ ಮಾಡ್ಕೋಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ನಿಮಗೆ ಒಂದು ವಿಶೇಷ ಫಲವೃದ್ಧಿ ಆಗತಕ್ಕಂಥ ಒಂದು ದಿನಗಳು ಹತ್ರ ಬಂದಿದೆ. ಇವತ್ತು ಸಂಜೆಗೆ ಕುಜ ಮೂವ್ಮೆಂಟ್ ಆಗ್ತಕ್ಕಂಥದ್ದು, ಯೋಚನೆ ಮಾಡಬೇಡಿ. ಸೊ ಗೋ ಫಾರ್ ಇಟ್, ನೈಸ್ ಪೀರಿಯಡ್. ತುಲಾ ರಾಶಿ ಚಂದ್ರ ಶುಕ್ರನ್ ಸಾರ, ಶುಕ್ರ ಭಾಗ್ಯದಲ್ಲಿರುವುದರಿಂದ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ದೊಡ್ಡ ದೊಡ್ಡ ವಿಲ್ಲಾಗಳ ಮಾರಾಟ, ಕನ್ಸ್ಟ್ರಕ್ಷನ್ ಮಾಡೋದು, ಹೂವಿನ ಅಲಂಕಾರ, ಆಮೇಲೆ ಚಿತ್ರಕಲೆ, ಪೇಂಟಿಂಗು, ದೇವತಾ ವಿಗ್ರಹಗಳು ರಚಿಸೋದು, ದೇವಸ್ಥಾನಗಳು ಕಟ್ಟಿಸೋದು, ಮಾರ್ಗದರ್ಶನ ಮಾಡೋದು, ಅಂತ ಒಂದು ವೃತ್ತಿ ಉದ್ಯೋಗ. ಮಧು, ಮದ್ಯ, ಮಾಂಸ, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಪಬ್ಬು, ಕ್ಲಬ್ಬು, ಇವುಗಳಿಗೆ ಸಂಬಂಧಪಟ್ಟಂಥದ್ದು ವೃತ್ತಿ ಉದ್ಯೋಗ ಅದ್ಭುತವಾದಂತಹ ಒಂದು ಅನುಕೂಲ ಸಂಗಮ. ಇನ್ನು ವೃಶ್ಚಿಕ ರಾಶಿ ಶುಕ್ರ ಅಷ್ಟಮದಲ್ಲಿದ್ದಾನೆ, ಕುಜನ್ ಸಾರದಲ್ಲಿದ್ದಾನೆ. ಕುಜ ಇವತ್ತು ಸಂಜೆ ಮೂವ್ಮೆಂಟ್ ಆಗ್ತಾನೆ. ಇವತ್ತು ಒಂಚೂರು ಟೆನ್ಷನ್ ಅಷ್ಟೇ. ಚಂದ್ರ ಲಾಭಕ್ಕೆ ಬರಲಿ, ಕುಜನ್ ಜೊತೆಲೇ ಎಳ್ಕೊಂಡು ಬರ್ತಕ್ಕಂಥದ್ದು ಆಗುತ್ತೆ. ನಾಳೆ ಶಶಿಮಂಗಳ ಯೋಗ ನಾಳೆ ನಡೆಯುತ್ತೆ. ಇವತ್ತೊಂದು ದಿನ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ, ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ. ಮಿಕ್ಕಂತೆ ಏನೂ ತೊಂದರೆಗಳಾಗೋದಿಲ್ಲ. ಜಾಸ್ತಿ ರಿಸ್ಕ್ ತಗೋಬೇಡಿ, ಒಂದು ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ, ಕೇಳಿ ಮಾಡಿ, ಆ ಥರ ಬೇಡ. ಜಾಗ್ರತೆ, ಹತ್ತಿರದ ಆತ್ಮೀಯರು, ಗುರುಗಳು ಯಾರನ್ನಾದರೂ ಕೇಳ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಮೆಷಿನ್ಸು, ಗೋಡೌನ್ಸು, ದೊಡ್ಡ ದೊಡ್ಡ ಯಂತ್ರಾಂಗಗಳು, ಈ ಒಂದು ತಯಾರಿಸೋದು, ರೈಲಿಂಗ್ಸ್ ತಯಾರಿಸೋದು, ಸ್ಟೀಲ್ ವಸ್ತುಗಳನ್ನು ತಯಾರಿಸೋದು, ಅಲ್ಯೂಮಿನಿಯಂ ವಸ್ತುಗಳನ್ನು ತಯಾರಿಸೋದು, ಮೆಷಿನರಿಗಳು, ಫ್ಯಾಕ್ಟರಿಗಳು, ಇಂಥವುಗಳಲ್ಲಿ ಉದ್ಯೋಗ ಕೆಲಸ ಮಾಡ್ತಿರೋರಿಗೆ ವಿಶೇಷ ಅಭಿವೃದ್ಧಿ. ಧನುಸು ರಾಶಿ ಈ ಒಂದು ಗಾಡಿಗಳ ಬಾಡಿ ನಿರ್ಮಾಣ, ಈ ಒಂದು ದೊಡ್ಡ ದೊಡ್ಡ ಗಾಡಿಗಳು, ಟ್ರಕ್ಗಳಿಗೆಲ್ಲ ಬಾಡಿ ನಿರ್ಮಾಣ ಮಾಡ್ತಾರೆ ನೋಡಿ, ಅಂಥ ಕೆಲಸಗಳು, ಅಂಥ ವಿಭಾಗಗಳಲ್ಲಿ ಕೆಲಸ. ಈ ಒಂದು ಅಶೋಕ್ ಲೈಲ್ಯಾಂಡ್, ಟಾಟಾ ಟ್ರಕ್ಸು, ಮಹೀಂದ್ರಾ ಟ್ರಕ್ಸು ಅಂತೆಲ್ಲ ಮಾತಾಡ್ತೀವಲ್ಲ, ಆ ರೀತಿಯ ಫ್ಯಾಕ್ಟ್ರಿಗಳು, ಕಂಪನಿಗಳು, ಎಲೆಕ್ಟ್ರಿಸಿಟಿ ಬೋರ್ಡು, ಎಲೆಕ್ಟ್ರಿಕಲ್ ಬೋರ್ಡು, ಎಲೆಕ್ಟ್ರಿಕಲ್ ಸರ್ವಿಸಿಂಗು, ಪವರ್ ಪ್ಲ್ಯಾಂಟ್ಸು, ಸೋಲಾರ್ ಪ್ಲ್ಯಾಂಟ್ಸು, ವಿಂಡ್ ಪ್ಲ್ಯಾಂಟ್ಸು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಕರ ರಾಶಿ ಶುಕ್ರ
ಶುಕ್ರ 6ನೇ ಮನೆ, ಶುಕ್ರನ್ ಸಾರದಲ್ಲೇ ಚಂದ್ರ ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸ್ನೇಹಿತರು, ಆತ್ಮೀಯರು, ಒಡ ಹುಟ್ಟಿದರು ಇವರ ಜೊತೆ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಎಳೆದಾಟ ಆಗತಕ್ಕಂಥ ಒಂದು ಭಾವ. ಮನೆಯಲ್ಲಿ ಸ್ತ್ರೀಯರ ವಿಚಾರದಲ್ಲಿ ಕಿರಿಕಿರಿ, ಬಂಗಾರ ಕಳ್ಕೊಳ್ತಕ್ಕಂಥ ಪ್ರಭಾವ ಇರುತ್ತೆ, ಎಚ್ಚರಿಕೆ. ಸಂಗಾತಿಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ದೂರ ಪ್ರಯಾಣ ಬೇಡ. ಇವತ್ತು ಗಲಿಬಿಲಿಯ ವಾತಾವರಣ, ದೂರ ಪ್ರಯಾಣ, ದೂರದ ಕೆಲಸ, ಗೊತ್ತಿಲ್ಲದ ಪ್ರಭಾವ, ಸ್ವಲ್ಪ ಪೆಟ್ಟು ತಿಂತಕ್ಕಂಥದ್ದಾಗುತ್ತೆ. ವೃತ್ತಿಯಲ್ಲೂ ಕೆಲವೊಂದು ಗೊಂದಲಗಳು. ವಿಷ್ಣು ಸಹಸ್ರನಾಮ ಹಾಗೂ ಹತ್ತಿರದಲ್ಲಿ ವಿಷ್ಣು ಆಲಯ ಇದ್ರೆ ಒಂದು ಸಣ್ಣ ದರ್ಶನ, ಸಮಾಧಾನ. ಇನ್ನು ವಿಶೇಷವಾಗಿ ಕುಂಭರಾಶಿ, ಪಂಚಮದಲ್ಲಿ ಶುಕ್ರನ ಸಾರದಲ್ಲೇ ಚಂದ್ರ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಬೇಕರಿ, ಜ್ಯೂಸು, ತಿಂಡಿ, ಎಂಟರ್ಟೈನ್ಮೆಂಟ್, ಹೋಟೆಲ್ಲು. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗದಲ್ಲಿ ಇವತ್ತು ವಿಶೇಷ ಭಾಗ್ಯೋದಯವಾಗತಕ್ಕಂಥ ಒಂದು ದಿನವಾಗಿರುತ್ತದೆ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿ 6ನೇ ಮನೆಯಲ್ಲಿದ್ದಾನೆ. ನಷ್ಟಂ ಕಷ್ಟಂ ತೊಳಲಾಟಂ, ಅಷ್ಟಮಾಧಿಪತಿಯ ಪ್ರಭಾವ. ಷಷ್ಠದಲ್ಲಿ ಚಂದ್ರ ಇರೋದು ಒಳ್ಳೆಯದೇ ಆದರೂ ಕೂಡ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ದಿಗ್ಬಂಧನವಾಗಿ ಸುಖ ಸ್ಥಾನದಲ್ಲಿರೋದ್ರಿಂದ ಸ್ಟೇಟಸ್ಸು, ನಿಮ್ಮ ಅಂದವೇ ನಿಮಗೆ ಶಾಪ ಅಂತ ಹೇಳ್ತಿರ್ತಾನೆ. ಅಂದವಾಗಿರೋರೆಲ್ಲ ಆನಂದವಾಗಿರೋದಿಲ್ಲ, ಆನಂದವಾಗಿರೋರೆಲ್ಲ ಅಂದವಾಗಿರೋಲ್ಲ. ತುಂಬ ಅಂದದ ಮೇಲೆ ಇಂಪಾರ್ಟೆನ್ಸ್ ಕೊಡೋರು, ಅವ್ನು ಹಿಂಗೆ ಕಾಣಿಸ್ಬೇಕು, ನಾನು ಹಂಗೆ ಕಾಣಿಸ್ಬೇಕು, ನಾನು ನೋಡಿದವ್ರೆಲ್ಲ ಹಿಂಗೆ ಅನ್ಕೋಬೇಕು. ನಿಮ್ಮ ಹಳ್ಳ ನೀವೇ ತೋಡ್ಕೊಂಡು ಹಾಕಿ. ನಿಮ್ಮ ಶತ್ರುಗಳು ಯಾರೂ ಬೇಡ, ನೀವೇ. ನನ್ನನ್ನೆಲ್ಲರೂ ನೋಡ್ಬೇಕು ಅನ್ಕೊಂಡವನು ಹಳ್ಳಕ್ಕೆ ಬೀಳೋದು. ನಕ್ಷತ್ರಗಳನ್ನು ನೋಡುವವನು ಹಳ್ಳಕ್ಕೆ ಬೀಳುತ್ತಾನೆ ಅಂತ ನನಗೆ 5ನೇ ಕ್ಲಾಸಲ್ಲೇ ನಮ್ಮ ಶಾಲೆಯಲ್ಲಿ ದೊಡ್ಡದಾಗಿ ಬೋರ್ಡಲ್ಲಿ ಬರ್ತಿದ್ರು. ಸುಭಾಷಿತ, ನಿತ್ಯ ಒಂದು ಸುಭಾಷಿತ ಓದಬೇಕು. ನಕ್ಷತ್ರಗಳು ಓ ಅನ್ಕೊಂಡು ಹೋಗೋನು ಕೆಳಗಡೆ ನೋಡ್ಲಾರ್ದೆ ಹಳ್ಳಕ್ಕೆ ಬೀಳುತ್ತಾನೆ ಅಂತ. ಎಷ್ಟು ಬ್ಯೂಟಿಫುಲ್ ಪ್ರೊವರ್ಬ್ ನೋಡಿ. ಮೀನರಾಶಿ ಆ ರೀತಿ. ಇಷ್ಟು ದೊಡ್ಡದಿರ್ಬೇಕು, ಅಷ್ಟು ದೊಡ್ಡದಿರಬೇಕು, ಪರಮಾಪ್ತನೇ ಕಾಪಾಡಬೇಕು. ಭೂಮಿ ಮೇಲೆ ಕಾಲಿಟ್ಕೊಂಡು ನಡೀರಿ, ಸೂಪರ್ ಆಗಿರ್ತದೆ. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.